ಕನ್ನಡ ರಾಜ್ಯೋದ್ಯಮ ಉಳ್ಳ ಅಂದಾಂಡ ಒಂಜಿ ಕನ್ನಡದ ಬೋರ್ಡು ಕೋಡೆದೊಂದು ತುಳಿಪದ ಕಾರ್ಯಕ್ರಮ ಇರ್ತೇನೆ ಒಂದೇ ವಿಷಯ ತುಳುವುದು ಪಂಡಗ ಈಗಲ ಪೇಜಾವರ ಸ್ವಾಮಿಯಲ್ಲಿ ಪಂಡದಿತ್ತೆ ಕೃಷ್ಣದೇವರಿಗೆ ಎರಡಪ್ಪೆ ಒಂಜಿ ಪೆದ್ದಿನ ಒಂಜಿ ಸಾಂತಿನ ರಡ್ಡಪ್ಪೆ ಅಂಚ ನಂಗೆ ತುಳುವರಿಗಳ ರಡ್ಡಪ್ಪೆ ಅವು ಇಂಚಾಂದಿಗೆ ಇಂಡ ಒಂಜಿನ ಅಪ್ಪೆ ನಮ್ಮನ್ನು ಪೆದ್ದಿನ ಅಪ್ಪೆ ತುಳುವಪ್ಪೆ ಆಗ ನಮಗೆ ಕರ್ನಾಟಕ ಕನ್ನಡ ರಾಜ್ಯ ಆಳೊಂದು ಕನ್ನಡ ಭಾರತ ಜನನೀಯ ತನುಜಾತೆ ಎಂದು ಅದು ಪಂಡೆ ಈ ತೆಂಗಿದೋಜನೆ ಕನ್ನಡದ ಏನು ಮಗಲಿಕೆಯಿಂದ ತುಳುವೊಂದು ಬಣ್ಣದ ಪಾವನ ತುಳುವೊಂದು ಬಣ್ಣದ ಪಾವನ ಇದಕ್ಕೆ ಅಜ್ಜಿಜ್ಜರ ಓಡಲಿಕೆಯಿಂದ ಭಾರತ ಮಾತೇನೆ ಅಜ್ಜಿ ಮಾತೇಕಿಲ್ಲ ದಾದ ತಪ್ಪು ಜೈತ ಬಗೆಟ್ಟು ಅಂಚಾದೆ ಇനി பொருளுದೊಂದು ರೇಸ್ ಅಟನೆ ಆಗ್ತದೆ ಕೋಡದ ತುಳುಪಿ ಇಂಚ ಮಾತನಾಡುತ್ತಿರ್ತದೆ ಅಂಚಾದೊಂದು ಕನ್ನಡೋಡಿನ ಪಾತ್ರೆ ಮನಸ್ಸು ಬಂತ ನೈಕಿ ಬೋಡಾದೆ ಒಟ್ಟು ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ರಾಜ್ಯ ಮತ್ತು ದೇಶದ ಬಗ್ಗೆ. ಈಗ ನಾವೆಲ್ಲ ಧರ್ಮ ಚಿಂತನೆಗೆ ಇಲ್ಲಿ ಸೇರುವ ಸಮಯದಲ್ಲಿ ನಮ್ಮ ಜೊತೆಗೆ ಸೇರಿರುವಂಥದ್ದು ರಾಜ್ಯ ಸರ್ಕಾರ ಒಂದು ಭಾಗದಲ್ಲಿ, ಕೇಂದ್ರ ಸರ್ಕಾರ ಇನ್ನೊಂದು ಭಾಗದಲ್ಲಿ. ನಮಗೆ ಸ್ವಲ್ಪ ಬಲ ಬಂದಿದೆ. ಈಗೆಲ್ಲ ಬಜೆಟ್ ಎಲ್ಲ ಆಗಿತ್ತು, ಯಾವುದೆಲ್ಲ ಏನೆಲ್ಲ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟು ಸಮಾಜದ ಹಿತಕ್ಕಾಗಿ ಅದೆಲ್ಲ ಸಂಗ್ರಹ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಒಳ್ಳೆ ರೀತಿಯ ಬಜೆಟ್ ಮಂಡನೆ ಆಗಲಿ ಅಂತ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಲೋಕದ ಹಿತಕ್ಕಾಗಿ ಅದು ಬರಬೇಕು ಅಂತ. ಆದರೆ ಎಲ್ಲರ ಶ್ರಮ ಇರ್ಬೋದು. ಜನಹಿತವನ್ನು ಕಾಪಿಡುವಂಥ ಸರ್ಕಾರ ನಮಗೆ ಈಗ ಬೇಕು ಅಂತ ನನಗೊಂದು ಪಕ್ಕ ನೆನಪಾಯಿತು. ಒಬ್ಬ ರಾಜನ ಮುಂದೆ ಒಬ್ಬ ದೇವದೂತ ಬಂದರಂತೆ. ಏನೊಂದು ಪುಸ್ತಕ ಇಟ್ಕೊಂಡಿಲ್ಲ, ಏನು ಏನು ಯಾರು ನೀವು ಎಂತ ವಿಚಾರ ಮಾಡಿದಾಗ ಇದು ಪುಸ್ತಕ ನಾನು ಎಲ್ಲರನ್ನು ಬರೀತಾ ಇದ್ದೇನೆ. ಇದರಲ್ಲಿ ಅಂದರೆ ಒಳ್ಳೆ ಕಾರ್ಯ ಮಾಡುವವರು, ಕಾರ್ಯ ಅಂದರೆ ದೇವತಾ ಪ್ರಾರ್ಥನೆ ಮಾಡುವವರು, ಪೂಜೆ ಪುರಸ್ಕಾರ ಮಾಡುವವರು, ಇದರಲ್ಲಿ ಎಲ್ಲರನ್ನು ಬರೆದಿಡ್ತಿದ್ದೇನೆ. ಇವ ಹೇಳಿದಂತೆ ಇವನಿಗೆ ರಾಜನಿಗೆ ಆಯಿತು, ನನಗೆ ಪುರುಸೋತಿರಲಿಲ್ಲ ಪೂಜೆ ಮಾಡಲಿಕ್ಕೆ, ನಾನು ಜನಪರ ಸೇವೆಯಲ್ಲಿ ತೊಡಗಿಕೊಂಡಿದ್ದವ, ಹಾಗಾಗಿ ನನ್ನ ಹೆಸರು ಇರಲಿಕ್ಕಿಲ್ಲ, ನಾನು ಕೇಳ್ತೇನೆ ಉಂಟಾ ಅಂತ ಕೇಳಿದೆ. ನನಗೆ ಅವಳು ಇಲ್ಲಪ್ಪ ನಿನ್ನ ಹೆಸರಿರಲಿಲ್ಲ ಅಂತೇಳಿ. ಆದರೆ ಸ್ವಲ್ಪ ಸಮಯ ಆದಮೇಲೆ ಮತ್ತೊಮ್ಮೆ ದೇವದೂತ ಕಾಣಿಸಿಕೊಂಡಂತೆ ಮತ್ತೊಂದು ಪುಸ್ತಕವನ್ನು ಇಟ್ಕೊಂಡಿದ್ದ, ಭಾಳ ಚೆನ್ನಾಗಿರುವಂಥ ಪುಸ್ತಕ. ಅದರಲ್ಲಿ ಕೇಳಿದಂತೆ ನಮ್ಮವರದ್ದು ಯಾರಾದ್ರೂ ಹೆಸರುಂಟಾ ಅಂತ ಕೇಳಿದಂತೆ. ಇನ್ನೊಂದು ಹೊಸ ಪುಸ್ತಕ ಅಲ್ವಾ, ಇದರಲ್ಲಿ ಏನಾದರೂ ಸೇರ್ಪಡೆ ಆಗಿದೆ ಅಂತ ಒಮ್ಮೆ ಹೇಳಿಬಿಡಿ. ಅವ ಆಚೆ ನೋಡಿ ಹೇಳಿದಂತ, ಇಲ್ಲಿ ಸ್ವಲ್ಪ ನಿಮ್ಮವ್ರದ್ದು ಯಾರ್ದು ಹೆಸರಿಲ್ಲ, ಆದರೆ ನಿನ್ನ ಹೆಸರು ಆರಂಭದಲ್ಲಿ ಉಂಟು ಅಂತ ಹೇಳಿದಂತೆ. ಆರಂಭದಲ್ಲಿ ಉಂಟು ಅಂತ. ಜನಪರವಾಗಿ ಮಾಡುವ ಹೆಸರು ಯಾವತ್ತಾದ್ರೂ ಭಗವಂತನಲ್ಲಿ ಮೇಲ್ಭಾಗದಲ್ಲಿ ಇರ್ತದೆ, ಆರಂಭದಲ್ಲಿ ಇರ್ತದೆ ಅಂತ ಹೇಳ್ಬೋದು. ಇಲ್ಲಿಗೆ ನಮ್ಮವರೆಲ್ಲ ಆ ಪಂಕ್ತಿಗೆ ಸೇರಿದವರಿಲ್ಲ ಇರುವವರು, ಜನಪರವಾಗಿ ಸೇವೆಯನ್ನು ಮಾಡುವವರು. ಈ ಜನಪ್ರತಿನಿಧಿಗಳು ಅಂದರೆ ಜನಸೇವೆಯಲ್ಲಿ ಇರುದಿದ್ರೆ ಅವರು ಜನಾರ್ದನ ಸೇವೆ ಬೇರೆ ಮಾಡಬೇಕಾಗಿಲ್ಲ, ಜನರ ಸೇವೆಯೇ ಜನಾರ್ದನ ಸೇವೆ ಆಗ್ತದೆ ಅಂತ. ಅದರಿಂದ ಒಟ್ಟು ಒಂದು ಕಾರ್ಯದಲ್ಲಿ ತೊಡಗಿರುವಂಥ ಉದ್ಯಮಗಳಾಗಿರ್ಬೋದು, ವ್ಯವಹಾರವನ್ನು ಇಟ್ಟುಕೊಂಡು ಜೊತೆಗೆ ಜನಪರವಾಗಿರುವಂಥದ್ದು. ನೋಡಿ, ಅಲ್ಲಿ ಡಾಕ್ಟರ್ ಇದ್ದಾರೆ, ನಮಗೆ ಅಗತ್ಯ ಇದೆ, ಅವರು ಏನು ಮಾಡ್ತಾರೆ, ಒಂದು ಭಾಗದಲ್ಲಿ ಸೇವಾ ಕಾರ್ಯ ಮಾಡ್ತಾರೆ, ಒಂದು ಭಾಗದಲ್ಲಿ ತನ್ನ ವೃತ್ತಿಯಲ್ಲಿ ಏನದನ್ನು ಮಾಡಬಹುದು ಅದನ್ನು ಮಾಡ್ತಾರೆ. ಜನಪರವಾಗಿ ಉಚಿತವಾಗಿ ಒಂದು ಹಾಸ್ಪಿಟಲನ್ನು ಕಟ್ಟಿಕೊಂಡು ಸೇವೆಯನ್ನು ಮಾಡ್ತಾರಲ್ವ, ಅವರಿಗೊಂದು ಅಭಿನಂದನೆ ಹೇಳಬೇಕು. ಜೊತೆಗಿದ್ದಾರೆ, ಕೂಡ ಒಟ್ಟಿದ್ದಾರೆ, ಬಹುಶಃ ಒಳ್ಳೆಯ ಸಂದರ್ಭ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಇದೆಲ್ಲ ಹೇಳಿದರೆ ಸಾಕಾಗುವುದಿಲ್ಲ ನಮಗೆ. ಒಂದಷ್ಟು ಜನಪರವಾಗಿ ಇರಬೇಕು ಅಂತಾದರೆ ಸ್ವಾರ್ಥ ಒಂದು ಪರವಾಗಿರುವಂಥದ್ದು. ಇಲ್ಲಿ ಪಾರಮಾರ್ಥಿಕ ಚಿಂತನೆ ಇಲ್ಲದಿದ್ದರೆ ಇದೆಲ್ಲ ಮೂಡಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಡಾಕ್ಟರ್ ಏನು ಮಾಡಿದರು, ಗೋಕುಲವನ್ನು ಸೃಷ್ಟಿ ಮಾಡಿದ್ದಾರೆ ಮುಂಬೈಯಲ್ಲಿ. ನನ್ನನ್ನು ಕರೆಸಿ ನಾನು ಹೋಗಿದ್ದೇನೆ. ಗೋಕುಲವನ್ನೇ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ದಶಾವತಾರದ ವಿಚಾರಗಳಲ್ಲಿ ತಿಳಿಸುವ ಒಂದು ಚಿತ್ರಣಗಳುಂಟು, ಬಹಳ ಚೆನ್ನಾಗಿ ಮೂಡಿಸಿ. ನೀವು ಅವಶ್ಯವಾಗಿ ಹೋಗ್ಬೇಕು, ಮುಂಬೈಯಲ್ಲಿ ಅದನ್ನು ನೋಡಬೇಕು. ಆ ಪೇಟೆ ಮಧ್ಯದಲ್ಲಿ ಈಗ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ನಿಮಗೆ ಅಭಿನಂದನೆಯನ್ನು ಆರಂಭದಲ್ಲಿ ಹೇಳ್ತೇವೆ. ಜೊತೆಗೆ ನಮ್ಮ ಜೊತೆಗಿರುವವರು ಸುರೇಶ್ ಬಣ್ಣ, ಅವರು ಯಾವುದಕ್ಕೂ ಆಗೋದಿಲ್ಲ ಅಂತ ಹೇಳುವವರಲ್ಲ.
ಸ್ವಾಮಿಲೆ ದಾಯಿತೊಂದು ಅವನೊಂದು ಈಗ ಒಂದು ಸ್ಲ್ಯಾಬ್ ಆಗುತ್ತುಂಟು ಕೆಳಗೆ ದಾದ ಅವನೊಂದು ಅಂತ ಕೇಳ್ತಾರೆ. ಒಟ್ಟು ಸಂಸ್ಥಾನ ಮತ್ತೆ ಸ್ವಾಮಿಗಳ ಬಗ್ಗೆ ಯಾರು ಎಚ್ಚರದಲ್ಲಿರ್ತಾರೆ ಅವರನ್ನು ಬಹುಶಃ ದೇವರು ಕಾಯ್ತಾನೆ ಅನ್ನೋದಕ್ಕೆ ಏನು ಸಂಶಯವೂ ಇಲ್ಲ. ಅವರ ಆರಂಭದ ಗೃಹ ಪ್ರವೇಶಕ್ಕೆ ನನ್ನನ್ನು ಕಳಿಸಿದ್ರು. ಮತ್ತೆ ಸ್ವಲ್ಪ ಗ್ಯಾಪ್ ಆಯ್ತು, ಯಾಕೆಂತ ಗೊತ್ತಾಗಲಿಲ್ಲ. ಅಂದರೆ ಅವರು ವ್ಯವಹಾರದಲ್ಲಿ ಬ್ಯುಸಿ ಆಗಿದ್ರು, ನಾನು ಮತ್ತೆ ಮಾತುಕತೆಗೆ ಮಾಡಲಿಲ್ಲ. ಈಗ ಮೊನ್ನೆ ಏನಾಯಿತು, ಅವರು ಹೇಳ್ತಾರೆ ಈರೇ ಬರ್ತಿದ್ದೀನಿ ಎಂಟ್ಲೆ ಎಲ್ಲೋ ತೆಗೆದುಕೊಂಡು ಈಗ ಬೆರಳು ತೋರಿಸ್ತಾರೆ. ಅದರಿಂದ ಈಗ ಆತ್ಮೀಯತೆಯನ್ನು ಮತ್ತೆ ಗಟ್ಟಿ ಮಾಡೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಅವರು ಒಂದಷ್ಟು ಜನಪರವಾಗಿರುವಂಥ ಸೇವೆ ನಿಮಗೆಲ್ಲ ಪತ್ರಿಕೆಯಲ್ಲೇ ಜನಜನಿತವಾಗಿರುವಂಥ ನಾನು ಹೇಳಬೇಕಾಗಿಲ್ಲ. ಅದರಿಂದ ಅವರಿಗೊಂದು ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಬಹುದು. ಇನ್ನೆಲ್ಲ ನಮ್ಮವರು, ಯಾಕಂದರೆ ವಾಮಣ್ಣನ ಮತ್ತೆ ಹೇಳಬೇಕಾಗಿಲ್ಲ, ಪೂರ್ಣವಾಗಿ ಅರ್ಪಿಸಿಕೊಂಡವರು. ಅವರಿಗೆ ಹೆಸರೇನು ಬೇಡ, ಏನಂತಾಯ್ತಾಡೋ ಮನುಕುಲ. ಅವು ಗುರು ಸೇವೆಯನ್ನು ಕರ್ತವ್ಯ ಅಂತ ಹೇಳ್ಕೊಂಡು ಮಾಡುವವರಿಗೆ ಅವರಿಗೊಂದು ಅಭಿನಂದನೆಗಳನ್ನು ಹೇಳಬೇಕು. ಮತ್ತು ಅವರು ಮಾತಾಡುವಾಗ ಹೇಳ್ಬೋದು, ಅವರಿಗೆ ಆನಂದ ಅಂತಂದರೆ ದಯಾನಂದರನ್ನು ನಾನು ಹೇಳಬೇಕು. ಎಲ್ಲಿ ಕಾಣುವುದಿಲ್ಲ ಅವರು, ಈಗ ಎಳೆದು ಕೂತ್ಕೊಳಿಸಿದವರು ಹೊರ ಬಲ್ಲೆ ಮಾಡಿ ಕುಳ್ಳೋಣ ಗೊತ್ತಿಗೆ ಅಂತ ಇರದೊಂದು ಆನಂದ ಉಂಟು. ಈಗ ದಯಾನಂದೇ ದೇವಾನಂದ ಅಂತ ಹೇಳ್ಕೊಂಡು ಈಗ ಹತ್ತಿರದಲ್ಲಿ ಕೂತ್ಕೊಳಿಸಿದ್ದಾರೆ ಅವರು. ದೂರದಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಸಿಕ್ಕಲಿಲ್ಲ ಅಂತ ಸೇವೆಯಲ್ಲಿ ತನ್ನದು ಕರ್ತವ್ಯ ಅಂತ ನೋಡಿ ಹೂಡಿಕೆ ಮಾಡ್ತಾರೆ. ಆ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇವತ್ತೆಲ್ಲ ನಾವು ಎಲ್ಲ ನಮ್ಮವರು ಒಂದು ಹೇಳ್ತಾ ಬರಬೇಕು. ಸನ್ಮಾನಿತರಿದ್ದಾರೆ, ತುಳಸಿ ಸನ್ಮಾನವನ್ನು ಪಡ್ಕೊಳ್ಳುವವರಿದ್ದಾರೆ. ಜನಪ್ರತಿನಿಧಿಯಾಗಿ ಇರುವವರನ್ನು ಖಂಡಿತ ಹೇಳಲೇಬೇಕು. ನಳಿನನ್ನ ಕ್ಷೇತ್ರಕ್ಕೆ ಹತ್ತಿರದವರು ಅಂತ ಅವರು ಆರಂಭದ ದಿನದಲ್ಲಿ ಆಯ್ಕೆ ಆಗಲಿಕ್ಕೆ ಮಾತುಕತೆ ನಡೆದದ್ದು ಇಲ್ಲಿ ಗ್ರಾಮ ವಿಕಾಸ ಯೋಜನೆ ಆರಂಭ ಆಗುವಾಗ ಅದು ಹೆಸರು ಪ್ರಸ್ತಾಪ ಆಗಿದೆ. ಆವಾಗ VS ಆಚಾರ್ಯ ಇದ್ದರು, ಅದನ್ನು ನಾವು ನೆನಪಿಸಬೇಕು. ಅವರು ಒಳ್ಳೆ ಕ್ಷೇತ್ರದ ಆತ್ಮೀಯತೆಯನ್ನು ಬೆಳೆಸಿಕೊಂಡವರು ಕೂಡ ಹೌದು. ಅವರ ಸೇವೆಯನ್ನು ನಾನು ಖಂಡಿತ ನೆನಪಿಸ್ತೇನೆ. ಯಾಕಂದರೆ ಈ ಗ್ರಾಮ ವಿಕಾಸ ಯೋಜನೆಗೆ ಆರಂಭ ಸಿಕ್ಕಿದ್ದು ಇವರು ಆ ದಿವಸದಲ್ಲಿ ಇದ್ದರು, VS ಆಚಾರ್ಯ ಇದ್ದರು. ಗಣ್ಯರೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆದರೆ ಈಗ 21 ವರ್ಷ 22 ವರ್ಷ ಆಯ್ತು, ಅದು ಬೆಳವಣಿಗೆ ಆಗಿದೆ. ನೀವೆಲ್ಲ ಇದಕ್ಕೆ ಸಾಕ್ಷಿ ಆಗಿದೆ. ಅದರಿಂದ ಬೆಳವಣಿಗೆ ಆಗಿದೆ ಅಂತ ಹೇಳಬೇಕು. ನೀವು ಪುಲ್ಸದಾದಂತ ಒಂದು ಹೇಳುದು ಉಂಟಲ್ಲ, ಜನ ಪುಲ್ಸದಾಕಿಲ್ಲ ಅಂತ. ಆದ ಕಾರಣ ಅದರಲ್ಲಿ ಅದರಲ್ಲಿ ಒಬ್ಬರು ಪುಲ್ಸು ಅಂತಂದರೆ ಹಾಗೆ. ಅದರಿಂದ ಅದು ಸೆಂಟ್ರಲ್ ಅಂದರೆ ಕೇಂದ್ರದವರೆಗೆ ತಲುಪಿದೆ. ಒಂದಷ್ಟು ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಕ್ಷೇತ್ರದ ಒಳ್ಳೆಯ ಅಭಿಮಾನವನ್ನು ಕೂಡ ಇಟ್ಟುಕೊಂಡವರು. ಈಗಲೂ ಕೆಲವೊಂದು ಕೆಲಸದಲ್ಲಿ ಅವರು ನಮಗೆ ಬೇಕಾದಂಥ ಪ್ರೋತ್ಸಾಹವನ್ನು ಮಾಡ್ತಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮಲ್ಲಿ ಪಕ್ಕದಲ್ಲಿ ಒಂದು ಗುಡ್ಡ ಇದೆ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅದು ಕಾರ್ಯನಿರ್ವಹಿಸಿದ್ದು. ಒಂದು 108 ಫೀಟ್ ಎತ್ತರದ ಒಂದು ಹನುಮಂತನ ವಿಗ್ರಹ ತಯಾರಾಗುವ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಗಿಡಮೂಲಿಕ ಸಂರಕ್ಷಣಾ ಕೇಂದ್ರ ಅಂತ ಹೇಳಿಕೊಂಡು ಅದನ್ನು ಮಾಡುವ ಅಂದಾಜು ಇದೆ. ಅದಕ್ಕಾಗಿ ಎಲ್ಲರ ಸಹಕಾರವೂ ಬೇಕಾಗಬಹುದು, ಮಾರ್ಗದರ್ಶನವೂ ಬೇಕಾಗಬಹುದು. ಒಂದೇ ತಲೆಯಲ್ಲಿ ಓಡಲಿಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಡಾಕ್ಟರು ಇದ್ದಾರೆ, ಈ ಭಾಗದಲ್ಲಿ ಸದಸ್ಯರನ್ನ ಕೂಡ ಇದ್ದಾರೆ. ಇನ್ನು ಹಲವರು ನಮ್ಮೊಂದಿಗೆ ಖಂಡಿತ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆದ್ದರಿಂದ ಅದು ಸಾಕಾರಗೊಳ್ಳಬೇಕಾದ್ರೆ ದೊಡ್ಡ ಖರ್ಚಿನ ಭಾವ ಕೂಡ ಇರಬಹುದು. ಸರ್ಕಾರ ಅದಕ್ಕೆ ಬೇಕಾಗಿರುವಂಥ ಅನುಮತಿ ಅನುಕೂಲವನ್ನು ನಮಗೆ ಮಾಡುವಂಥ ಒಂದು ಅಗತ್ಯತೆ ಇದೆ. ನಾವು ಅರ್ಜಿಯನ್ನು ಮತ್ತೆ ನಿಮಗೆ ಒಪ್ಪಿಸ್ತೇವೆ, ಹೇಗೆ ಏನು ಅಂತ ಹೇಳ್ಕೊಂಡು ನಮ್ಮೊಳಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಅದರಿಂದ ಕೇಂದ್ರದಿಂದ ಆಗುವಂಥ ಕಾರ್ಯವನ್ನು ನಳಿನವರು ವಹಿಸಿಕೊಳ್ಳಬೇಕು ಅಂತ ಅವರಿಗೆ ಒಂದು ಮತ್ತೆ ರಾಜ್ಯದಲ್ಲಿ ಏನಾಗಬೇಕು ಅಂತಂದರೆ ಅವ್ರಿಗೆ ಗೊತ್ತಿದೆ. ರಾಜೇಶ್ ಅಣ್ಣನಿಗೆ ಅವರಿಗೆ ಹೇಳಬೇಕು ಅಂತಿಲ್ಲ. ನೀವಿಲ್ಲಿ ಬರುವಾಗ ರಾಜರಸ್ತೆ ನೋಡಿರಲ್ವ, ಎಷ್ಟು ಅಗಲಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡಿರ್ಬೋದು. ಅದಕ್ಕೆ ನಾನು ಕೇಳಿಲ್ಲ ಅವರ ಹತ್ರ, ಅವರಾಗಿ ಮಾಡಿಸಿದ ಕಾರ್ಯ. ನನ್ನಲ್ಲಿ ಯಾರೋ ಒಬ್ಬರು ಕೇಳಿದ್ರು, ದಾನಿದಲ್ಲಿ ಬೇರೆದಲ್ಲ ಬೈಜ ದುಡ್ಡುದಲ್ಲ ಬೈಜ ಕ್ಷೇತ್ರವು ಅಂತ ಹೇಳಿದರು. ದುಡ್ಡು ಮಾರ್ಬೋದು ಗೊತ್ತಲ್ಲ ಮಾಡಿ ನೀವು ತೆಂಚಿನ ಒಂದು ಸರ್ಕಾರಕ್ಕೆ ಮಂತು ಕೊಡ್ತಾರೆ ಅಂತ ನಾನು ಹೇಳಿದೆ. ಅವರಿಗೊಂದು ಅಭಿನಂದನೆ ಕೂಡ ಆ ಸಮಯದಲ್ಲಿ ಹೇಳಿದ್ದೇನೆ. ಇನ್ನೂ ಕಾರ್ಯ ಇದೆ. ಈಗಾಗಲೇ ಅವರ ಕೈಗೊಂದು ವಿಷಯವನ್ನು ಮುಟ್ಟಿಸಿದ್ದೇವೆ. ನಾವಿಲ್ಲೊಂದು ಆಧ್ಯಾತ್ಮವನ್ನು ತಯಾರಾಗ್ತದೆ. ಸಾಮಾನ್ಯವಾಗಿ ಒಂದು 5-6 ಕೋಟಿಯ ಖರ್ಚಿರಲಿಕ್ಕೆ ಸಾಧ್ಯತೆ ಉಂಟು. ಈಗಾಗಲೇ ಸ್ವಲ್ಪ ಅಂಶದ ಕೆಲಸವನ್ನು ಮಾಡಿದ್ದೇವೆ. ಸ್ಟ್ರಕ್ಚರ್ ಆಗಿ ಸ್ವಲ್ಪ ಮೇಲೆ ಬರ್ತಾ ಉಂಟು. ಪಕ್ಕದಲ್ಲಿ ಒಂದು ತಡೆಗೋಡೆ ಇದೆ. ಅವರೊಂದು ಈಗಾಗಲೇ ಅವರು ಸಹಿ ಮಾಡಿ ಕೊಟ್ಟಾಗಿದೆ. ಅದು ಬಹುಶಃ ಈ ಸಲದಲ್ಲಿ ಅದು ಜೋಡಣೆ ಆಗಬಹುದು ನಾನು ತಿಳ್ಕೊಳ್ತೇನೆ. ಅದು ಸ್ವಲ್ಪ ಖರ್ಚಿನ ಬಾಕಿ ಇದೆ. ಒಂದು ತಡೆಗೋಡೆಯನ್ನು ಕಟ್ಟಿಕೊಟ್ರೆ ಇದಕ್ಕೆ ಭದ್ರತೆ ಆಗ್ತದೆ ನಮ್ಮ ಆಧ್ಯಾತ್ಮ ಭವನಕ್ಕೆ ಅಂತ ಹೇಳ್ತಾ, ಅದಕ್ಕೆ ನೀವು ಸಾಧ್ಯ ಆಗುವುದನ್ನು ಈಗಾಗಲೇ ಮಾಡಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ಅಷ್ಟು ಮುಂದೋಗಿದ್ದಾರೆ ಅವರು, ನಾನು ಹೇಳಬೇಕಿದ್ರು ಅಷ್ಟು ಮಾಡಿದ್ದಾರೆ. ಅದು ಖಂಡಿತ ಅದು ನಡೆಯಲು ಯಶಸ್ವಿ ಆಗುವುದಕ್ಕೆ ದೇವರ ಅನುಗ್ರಹ ಅವರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇದೆಲ್ಲ ಸನ್ಮಾತಿಗಳ ಬಗ್ಗೆ ನಾನು ಹೇಳಬೇಕು. ಇನ್ನು ಈ ನಿಜವಾದ ತುಳುತ ಬಗ್ಗೆ ಪಾತ್ರಗಳ ವಿಷಯ, ತುಳು ಜಾತ್ರೆ, ತುಳುನಾಡದ ಜಾತ್ರೆ, ಕೋಡದ ನಿಂತು ಬಾರಿ ತುಳಿಪದ ಕೆಲಸಗಳು ಮಾತಾಡ್ತಾರೆ. ನೆಲ ಜಲ ಇತ್ಯಾದಿ
ಜಾತಿ ಬಗ್ಗೆ ತೆಲಿಗೆ ನಲಿಕೆ ಜಾನಪದ ಬಂತು ಇತ್ಯಾದಿ ಆಗ್ತದೆ. ನಾಟಕ ಬಂತಲ್ಲ ನಡ್ತದೆ ಇದು ಬಹುಮಾನಿತರಿಗೆ ಮಾತ್ರ ಇಲ್ಲಿ ಸಮ್ಮಾನ ಕೊಟ್ಟು ನಂಚಿನ ಆಯ್ತು ಬಹುಮಾನ ಕೊಟ್ಟು ನಂಚಿನ ಒಂಜಿ ವಿಜೇತರಿಗೆ ಕೊಟ್ಟು ನಂಚಿನ ಕೊಟ್ಟು ಮಂಜಿ ದಿನದ ಅಂದ್ರೆ ಇನಿ ಗುರ್ಕಾರ್ ಮನೆಟೇರು ಕೇಂದ್ರ ಅದು ತುಳು ಸಾಹಿತ್ಯದ ಕೋಡೆ ಉದಿಪಣ ಆಗ್ತದೆ ಐತೆ ಇನಿ ಮುಗಿತಾರದ ಲೇಸಿ ಅಂಡ ಆ ಸಾಹಿತ್ಯ ಸಮ್ಮೇಳನದ ಗುರ್ಕಾರ್ ಏರು ಕೇಂದ್ರ ಆಕಾಶವಾಣಿ ಅಂತ ಸೊರಗೆ ಬರ್ಬೋದು ಹುಷಾರಿ ಗುರ್ಕಾರ್ನ ವಯಸ್ಸನ್ನು ಇನಿತ ಜವಾಬ್ದಾರಿಗೆ ತೊಂದರೆ ಸಾಹಿತ್ಯ ಅಂದ್ರೆ ತುಳುಕು ಅಂತ ಕೊಳಬಾರದು ಕೆಲವು ಗೂಪ್ಲೈನ್ ಮಾತ್ರ ಬರೀತಾರೆ ಒಪ್ಪಾದೆ ಆಯ್ತಾ. ಒಟ್ಟೊಟ್ಟಿಗೆ ನೆನಪು ಕಾರ್ಯಕ್ರಮ ಮತ್ತೊಂದುಲ್ಲೆ ಈ ತುಳು ಭಾಷೆದ ಬಗ್ಗೆ ಏತು ಒಯ್ಪುಣಿಲಿಕ್ಕೆ ಆದ ಭಾಷೆ ಕನ್ನಡ ಅದು ಪಾತ್ರೆ ತುಳು ಇತ್ತೆ ಜಾತನೆತ ಬಗ್ಗೆ ಮಲ್ಲ ಬೇಲೆ ಮಂದಿರ ಕೊಂಡೊಂದು ಇನಿ ಆಮೇಲೆ SP ಜಯರಾಮರೆಕ್ಲೇನ ಬರೋದು ಅರೆ SB ಅದೇ SP ನೋಡುವ ತೊಂದರೆ ಆ ಶಿಸ್ತು ಅರೆ ಉಂಟು ಅಂತೇಳಿ ಉಂಟು ಅರೆ ಸಮ್ಮಾನದ ರೇಟುಳ್ಳೇ ಇನಿ ಮಲ್ಲ ನೆಟ್ಟು ಪುಗಾರ್ತೆಡುಪುನಾರು ಏರಂಕೇಂದ ಸತಾಯುಷಿ ಒರಿಯುಳ್ಳಿರುತ್ತಾಂಡ ಬಾಬುರೇಖೆ ಇಂಥ ಸಮ್ಮಾನದ ರೇಟ್ ಆಗ ಏರು ಬೇರು 3 ವರ್ಷ ನಡಿ 99 ಬಂದಿರ ಓಡ್ತಿದ್ ಬಂಡೆ 3 ಬಂದ್ಬಿಡೆ 100 ಐದರ ಪಣೆ 99 ವರೆ ಅಂಡಿ ಬೇರೆ ಅರ್ಧ ಮಾಡ್ತೇವೆ ಏನು ಎಷ್ಟು ಮಂಟುಗ 100 ಮಂಟುಗ ದಾಳು ತೊಂದರೆ ಆದ್ರೆ ಕ್ಷೇತ್ರದ ಎಡ್ಡೆ ಅಭಿಮಾನಿಗಳು ಅಂದ್ರೆ ಮೃದಂಗದ ಬಗ್ಗೆ ಇಟ್ಟು ಮೃದಂಗವನ್ನು ಪಾತಿರ್ಕೋಬೇಡ ಬಾರಿ ಜನಪ್ರಿಯ ಏನಂತಿನ ಡಾಕ್ಟರ್ ವಿದ್ಯಾಭೂಷಣರ ಬಗ್ಗೆ ಅನ್ಕೊಂಡಳು ಎಂಗ್ಲೆಲ್ಲ ಒಂದು ವಾಸನೆ ಕೊಟ್ಟು ಅದನ್ನು ರಾರೆ ಸಂಗೀತದ ಆದರೆ ಈಗ ಒಟ್ಟೊಟ್ಟಿಗೆ ಪೋಯಿನಾಗ ಅಂಚಾದ ಅರಣ ಕುದುರೆ ಬಂದು ಮೇಲೆ ಅನ್ಕೊಂತೀನಿ ಆ ಒಂದು ರೀತಿ ಸಂಗೀತದ ಓಯ್ಪು ಹೆಚ್ಚು ಉಂಟು ಒಂದು ಐದು ಗುರುತು ಅನ್ಕೊಳ್ಳಿ. ಅದೇ ಇಲ್ಲ ನನ್ನ ಕೃಷಿತ ಬಗ್ಗೆ ಇಟ್ಟೊಳ್ಳೇದು ಅವು ಸಾವಯವದ ದಾಲಣ್ಣ ಉಂಡು ದಂಡ ಅರೆ ಪಾತ್ರ ಅರೆ ಗೊತ್ತಾಗ ನೆಂಚಿನ ಮಾತು ಉಂಡು ಅರ್ಪಣೆರು ಪ್ರತಿಯೊಂದು ಜೊತೆ ಪರಿಚಯ ಮಾಡ್ತದೆ ಇತ್ತೆ ಬೊಟ್ಟನೆ ರಾಸಾಯನಿಕ ಬೊಚ್ಚಿ ಸಾವಯವ ನಮಗೆ ಕೂಡು ಎಡ್ಡೆಡು ಬದುಕೂಡುದನ್ನ ಅಂಚಿನ ಅಗತ್ಯತೆ ಉಂಡು ಈ ಸಂದರ್ಭ ಪಂಡೊಂದು ಈಮೇಟೂರಲ್ಲಿ ತುಳಿತ ಬಗೆಟ್ಟಿ ಹೆಚ್ಚಿನ ಮಾತುಗಳು ಸುಧಾಕರ ನೆನಪು ಆರಂಭ ಪ್ರದರ್ಶನ ಮಾಡ್ತಾರೆ ಐತ ಬಗೆಟ್ಟಿ ಅಲ್ಲ ಓವುಂಡು ಓವಿದ್ದು ಇನ್ಗೊತ್ತು ತುಳಿತ ಬಗೆಟ್ಟಿ ಮಾತ್ರ ಮೂಡಿ ಜಾಗ ಕಡಿಮೆ ಈಗ ದೀಪಾಯ ಅದು ಆತು ಸೊತ್ತುಲಿರ್ತೇನೆ ಮೂಳೆ ಅವನು ಮುಡಿಪಣ ಬರ್ತಾರೆ ಮಾತ್ರ ಮೂಳೆ ಮಣ್ಕೊಂಡಿತ್ತೆ ಆ ಕೀರ್ತಿ ಅರೈ ಸಂದೋಡು ಈ ಸಂದರ್ಭಗಳು ಪಂಡೊಂದು ಇನಿ ಒಂದು ಆರ್ಥಿಕವಾದ ನಂಗೆ ಅನುಕೂಲ ಅವನ್ನ ಬ್ಯಾಂಕ್ ಕೊಡೋದು ಸುರೇಶ್ ನಮ್ಮ ಒಟ್ಟು ಉಳ್ಳೇ ಒಂಜಾತ್ ಲೈಕ್ ಕೈ ನೀರ್ಲೆ ಒಟ್ಟು ಆತ ಅನುಕೂಲವಂತೂ ಕೊಡ್ತೇವೆ ಅಂದರೆ ಇಂಗ್ಲೆಂಡ್ ಒಂಜಾತ್ ಕಾರ್ಯ ಆವಡು ಒಟ್ಟೊಟ್ಟಿಗೆ ಒಂಜಾತ್ ಉದ್ಯೋಗ ಸೃಷ್ಟಿ ಆಗಿರೋ ಮಲ್ಲ ಪ್ರಯತ್ನ ಮಂತಿದ್ದೇವೆ ಲೈಕ್ ಅದಕ್ಕೆ ಒಂಜಾತ್ ನನ್ನ ಕೂಟದಗಳಿಗೆ ನಿರ್ದೇಶಕ ಮಂಡಳಿಗಳಿಗೆ ಅಭಿನಂದನೆ ಕೊಡೋದು ಈ ಸಮಯದಲ್ಲಿ ಅಂಚಾದ್ರೆ ಸೇವಂತಿನ ಮಾತರಿಗೆ ರೆಡ್ಡಿ ಸಾಧ್ಯ ರೇಟ್ ನನ್ನ ಪಾತ್ರೆ ಒಂದು ಸುರುತ ಪಾತ್ಯಾರ ಅಂಚಾದ ಒಂದು ದೀರ್ಘ ಅದು ಉಪ್ಪೆಲ್ಲ ಯಾರು ಶಾಲೆಡ್ ಮತ್ತೆ ಇಂಚಾನಿಗೆಲ್ಲ ಸುರುಟು ಪಾಠ ಮಾಡ್ತೇವೆ 5 ಪ್ರಶ್ನೆ ಪತ್ರಿಕೆ ಬರ್ತದೆ ಮಾತೆಲ್ಲ ಸುರುಟು ಪಾಠ ಜೋಕ್ಲಿಗೆ ಮಾತಾ ಬೊಕ್ಕ ಪ್ರಶ್ನೆ ಪತ್ರಿಕೆ ಬೊಕ್ಕ ತರಗತಿ ಉಂಟು ಜೋಕ್ಲು ಅದಾಗಿದೆ ನಮಗೆ ಇದು ಕ್ವಶನ್ ಆಗಿಲ್ಲ ಇಂಚನಿಕೆಯನ್ನು ಉಪ್ಪೆ ಅಂದಕ್ಕೆ ಇತ್ತೆ ಒಂಚೂರು ಕೊರೋನಾ ಬರ್ತೇನೆ ಆನ್ಲೈನ್ ಸ್ಟೂಡೆಂಟ್ ಬೊಕ್ಕ ಆಫ್ಲೈನ್ ಸ್ಟೂಡೆಂಟ್ ಇತ್ತೆ ಆನ್ಲೈನ್ ಆಫ್ಲೈನ್ ದಾಲ ಸಮಸ್ಯೆ ಇದ್ದಿ ಇತ್ತೆ ಇಡೀ ಸಮಸ್ಯೆ ಪುಣ್ಯ ಓಡು ಗೊತ್ತಿಲ್ಲ ಲೈಫ್ ಲೈನ್ ಅವು ನಮ್ಮ ಜಾಗಕ್ಕೆ ಅನ್ಪಡತ್ತೆ ಇತ್ತೆ ಲೈಫ್ ಲೈನ್ ಸರಿಯಾಗ್ಬಿಡತ್ತ ಅವು ಸರಿಯಾಗೋದು ನಮ್ಮನ್ನು ಆಧ್ಯಾತ್ಮದಲ್ಲಿ ಬಗ್ಗಾಗಿ ಅಂಡ ಬದುಕು ಹಾಕುಜಿ ಸಾಧ್ಯಾನ ನೀನು ಒಡ್ಡವನ ಮನಸ್ಸಾವಡು ಸುಸಂಸ್ಕೃತ ಬದುಕು ನಿರ್ಮಾಣ ಆವಡು ನಾಂಡ ಇಂಚಿನ ಧರ್ಮ ಶಿಕ್ಷಣದಂತೆ ಬಗ್ಗವನ ಕೆಲಸ ಅವಡಕ್ಕಲ್ಲ ಮನಸ್ಸು ಮಾತ್ರ ಪೆಟ್ಟಿಗೆದವರ ಐಡಿಯಾ ಒಳ್ಳೆ ಇದು ಎಲ್ಲೆಲ್ಲೇ ಜೋಕ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಉದಾಹರಣೆ ಅದು ತೂವಳಿಯತ್ತೆ ಇಂಪುನ ಆಹಾರ ವಿಹಾರದ ಬಗ್ಗೆ ವಿಷ ಬೆರೆತಿ ನೀಡಿದ ಅವರ ಒಂದೇ ಆಳವನ್ನು ಸಮಾಜ ಹೆಚ್ಚಿಗೆ ಪಾತ್ರ ಹೋಗಿ ಭಾರತ ದೇಶದ ಅಂತಃಸತ್ವ ಆಧ್ಯಾತ್ಮಿಕತೆ ನಮ್ಮ ಲೆಕ್ಕ ಭಾರತೀಯತೆ ಲೆಕ್ಕ ಭಾರತೀಯತೆಗೆ ಅತಿ ಶಕ್ತಿ ಉಂಟು. ನಾನು ಭಾರತೀಯ ಎರಡು ಮಾಡ್ತೇನೆ ಪಂಡುಜರಂತೆ ಅಥವಾ ಜಾತಿ ಬಗ್ಗೆ ಮಾಡ್ತೇವೆ ಐದು ಮೀರಿತು ನಮಗೆ ತತ್ವ ಉಂಟು ದಾಂಡ ಅವು ಆಧ್ಯಾತ್ಮ ತತ್ವ ಆತ್ಮಜ್ಞಾನದ ನುಪ್ಪುಗೋಡು ನನ್ನ ಕೇಪಗಳ ಗೇನದ ಬಡವು ಮಾಜಾವರ ಅನ್ನೋದು ಪಾತ್ರ ಗೇನದ ಬಡವು ನನ್ನ ಕೇಪಲ ಅವನ್ನು ಕೊಡು ಅವಾಗ ಆತ್ಮತತ್ವದ ತೆನಸು ನಂಗೆ ಅವಾಗ ತಿಕ್ಕೊಂದು ಈ ಪೊಲ್ಲ ಖಂಡಿತ ಲೇಸಿದೆ ನೆಲ್ಲ ಸಮಾನ ಗೀತ ತಾಯಿ ಗೀತ ನಾನು ಕುದುರೆ ಗೀತ ಅಂತ ಕೂಡ ಪಡೋದು ದಾರಜ್ಜಿ ಆ ಗೀತಾ ಅಮ್ಮಕ್ಕದ ವಿಷಯ ಕುದುರೆ ಸೇರಿದ್ರು
ಅದನ್ನ ಪುದರ್ 2-3 ಸರ್ತಿ ಬಂದ ಕೈತಲ್ಲ ಮುಟ್ಟಾಪನು ದೇವರ ಕೈತಲ್ಲ ತಾಗಿ ತಾಗಿಲ್ಲ ಆದ್ರಿಂದ ವಿಷಯನಾರು ತೆರಿಪಾವೆ ಸಮಾಜಕ್ಕೆ ಅದು ಸಾಹಿತ್ಯವನ್ನು ಕೊಡ್ತಾರೆ ಈ ಶಬ್ದಕೋಶದ ಬಗ್ಗೆ ಮಲ್ಲ ಬೇಲೆ ಆದ್ರೆ ನಾನು ಹೇಳಿ ಉಂಟು అయితే ಡಾಕ್ಟರೇಟ್ ಮಾಡ್ತಿದ್ದೇನೆ ಮಲ್ಲ ವಿಷಯಗಳು ಎರಡು ಉಂಟು ಅವು ಮಲ್ಲ ಒಂದು ಸುತ್ತು ನನಗೆ ಒಂದು ಏನದ ಒಂದು ಖಜಾನೆ ಅನ್ಕೊಂಡಲ್ಲ ತಪ್ಪಾವಂದು ಅದೇ ಸಂದರ್ಭದಲ್ಲಿ ಒಟ್ಟಿಗೆ ಆ ಸರಿಟ್ಟು ವಿಜಯಕ್ಕೆ ಮಾತ್ರ ವಿಜಯ ಆಗೋದು ನನ್ನ ವಿಜಯ ಇನ್ಯಾರು ಒಟ್ಟಿಗೆ ಇರುತ್ತೆ ಅಂತಾರೆ ವಿಜಯ ಒಟ್ಟಿಗೆ ಅವು ಎಂಕ್ಲೆಗೆ ಒಂದು ಅನುಕೂಲ ಆಗ್ತದೆ ಸ್ವಲ್ಪ ಈ ಅಪ್ಪಲ್ಲಿ ಸ್ಥಾನಮಾನ ಕೊಡು ನಾನು ಯಾರು ನಾಡೋದು ಏರುಳ್ಳೇರು 3 ಲಕ್ಷ್ಮೀ ಸರಸ್ವತಿ ಅಕ್ಕಲೇ ಉಳ್ಳೇರು 2 ಜನ ಯಾರು ಇತ್ತೆಗೆ ಯಾರು ನಂಗೆ ಅಗತ್ಯ ಪೂರ್ಣ ದೇಶವುದಾಹರಣ ಅಪಾಯಾಂಡ ಅಧರ್ಮದ ನಡತೆ ಮೀನಿ ಬರ್ತನ ಲಕ್ಕುಂಟು ಜನ ಕಾಳಿ ಶಕ್ತಿ ಲಾಪಣಕ್ಕೆ ಅಪ್ಪನಾಕೆ ಒಳ್ಳೇದು ಅಂದೆಲ್ಲ ಮಾಡ್ಬೋದು ಮೊಳತೆ ಮೂಜನ ಉಳಿತಿದ್ರೆ ಇತ್ತಲೇ ಕಾಣುತ್ತೆ ಒಂದು ರೀತಿ ಉಳಿಸಿಲಾವಡು ಅದರ ದೊಗ್ಗುಂಟು ನಂಚಿನ ಶಕ್ತಿಗೆ ಅವು ಅಪ್ಪೆಲ್ಲ ಒಂದು ಪಂಡೊಂದು ಸಾಧ್ಯ ನಮ್ಮ ಜೋಕ್ಲಿಗೆ ರಾಷ್ಟ್ರ ಪ್ರೇಮನು ಒಪ್ಪವನಂಚಿನ ತಿರುಪಾವನಂಚಿನ ಕೆಲಸ ಆವು ಅಂಚಾದ ದೇವರೇ ಭಕ್ತಿ ಬೋರ್ಡ್ ಒಂದು ಪಾತ್ರ ಉಂಟು ಮಾಧವ ಭಕ್ತಿ ಮಾನವ ಪ್ರೀತಿ ಒಂದು 2 ಉತ್ತುಂಡು ನಾಡ ಸಮಾನ ಗಟ್ಟಿ ಮಾಡ್ತಾರೆ ದಿಂಜ ಹೊರತು ಹೋಗಿ ಸಾಧ್ಯ ಅಂಡ ಅಡ್ಡ ಹೋಗುವ ಸಾಧನೆ ಎಡ್ಡೆ ಸಾಧಿಗೆ ಉಂಟಾವುದು దానికంటే అయితే దుశ్చట ముక్తమైన సమాజ నిర్మాణం అనుకున్న అగత్యತೆ ಒಂದು ಯುವ ಸಮುದಾಯ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಸಂಕಲ್ಪ ಮಾಡ್ಕೊಳ್ಳುವುದು ಅನ್ಕೊಂಡೊಂದಿಲ್ಲ ಸಂಕಲ್ಪ ಮಾಡ್ಕೊಂಡು ಎಲ್ಲ ಜೋಕ್ಲಿಯಲ್ಲಿ ಅಲ್ಪ ವ್ಯತ್ಯಾಸ ಆಗೋದು ಅವು ಬದಲಾವಣೆ ಯೌವನದ ಕಾಲದಲ್ಲಿ ಏತು ಜಾಗರೊಂದಕ್ಕೆ ನನಗೆ ಗೊತ್ತಾವು ಸಮಾಜದಲ್ಲಿ ಏತು ಹಾಳಾಕೊಂಡು ಈ ಕುರ್ತಿನ ಮನಸ್ಬೋದು ಎಡ್ಡೆ ಮನಸ್ಸು ಉದಿಪುಣಕ್ಕೆ ಕೆಲಸ ಅವನೊಂದು ಪಣ್ಣೊಂದು ಈಗ ನಿಂಜೆ ಖುಷಿ ಆಗ್ತದೆ ಜನಕೇಡೆ ಕೋಡೆ ಜಾನಪದ ಗಂಗೋಬು ಮಾತಾಡ್ತದೆ ಏತು ಜನ ಕಲಾವಿದರು ಉಳ್ಳೇರು ಮಾತ್ರ ಏತು ಜನ ಉಳ್ಳೇರು ತೀರಿನಟ್ಲ ಅನುಭವದಾಗ್ತದೆ ಭಾರೀಯ ಈ ಕೋಡೆ ಗೊಬ್ಬು ತೋರಿಸ್ತಾರೆ ಯಾರಿಗೆ ಸಂತಸ ಪಡುತ್ತೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪರಿಕರಗಳು ಮಾತ್ರ ಮರದ್ರು ಮಾಡಲ್ಲ ಇನ್ನು ಒರಿಪಾಯ ಕೂಡ 11 ಬೈದಿರಿ ತಾಯಿಲು ಅಂತ 11 ಬೈದಿರಿ ಈಗ ನಿಂಜೆ ಖುಷಿ ಆಗ್ತದೆ ಪಟ್ಟೊಂಡೆ 2 ಸಮ್ಮಾನ ಬಹುಮಾನ 11 ಕೂತಾರೆ ಹೆಂಗೆ ಉಳ್ಳಾಯ್ತು ಅಂತ ಇನ್ನಿತ ಕೆಲವು ನಾಟಕದ ಪಂಥದಲ್ಲಿ ನೀ ಬಹುಮಾನ ವಿತರಣೆ ಆವಡು ಇಟ್ಲ ಬತ್ತು ಪೇರನ್ನೇ ಅಂತ ಹೇಳಿ ಒಂದು ಸಮಯದ ಒತ್ತನೆತ್ತಿನ ಅವರ ನಮ್ದು ಸಾಧ್ಯ ಆಗ್ತದ ಅಂಡ ಬದುಕಿಗೆ ಬಲ ಎಂಚು ಕೊಡಿಸಿ ಒಂದು ಉದಾಹರಣೆ ಪಡೆದು ನಿನ್ನ ಪಾತ್ರವನ್ನು ಉಂಟಾವಡು ಯಾಕಂದ್ರೆ ಪಂಡೋಂತ ಪರೀಕ್ಷೆದ ಉದ್ಯೋಗಗಳ ಬಗ್ಗೆ ಇಟ್ಟಾಂಡು ಅಂಡ ಲೈಫ್ ಉಂಟತೆ ಲೈಫ್ ಸುರೂಟು ಪರೀಕ್ಷೆ ಬೊಕ್ಕ ಪಾಠ ಸುರೂಟು ಪರೀಕ್ಷೆ ಬೊಕ್ಕ ಪಾಠ ಅಂದ್ರೆ ಅಯ್ಯೋ ಹಿಂಗೆ ಇಚ್ಛೆ ಚಾಂಡ್ 5 ಕಡೆ ಪಾಠ ಇಟ್ಟು ನಿಜವತ್ತುಲೇ ಜೋಕ್ಲಿ ಶಾಲೆ ಇಲ್ಲ ನಮಗಿದ್ರೆ ಇಂಚು ಉಂಟು ಜೋಕ್ಲಿ ಸುರೂಟು ಪಾಠ ಬೊಕ್ಕ ಪ್ರಶ್ನೆ ಬರ್ತದೆ ಬದುಕಿದ್ರೆ ಸುರೂಟು ಅಂದಾಜಾಂಡತೆ ಐತ ಬಗ್ಗೆ ನಮ್ಮ ಎಚ್ಚರ ಅವಡ ಕೊಡ್ತುನ ಜನ ಸಾಗಿ ಓಡಿಸಿಕೊಂಡು ಹೋಗ್ಲಿಕ್ಕೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ರೈತ ಪುಟ ಬುಡುಪ ಅವರು ಈ ಸಂದರ್ಭಗಳು ಕಂಡೊಂದು ಸಾಧ್ಯ ಆನಂದ ಇಲ್ಲ ಧಾರ್ಮಿಕ ಶಿಕ್ಷಣದ ಕೇಂದ್ರ ಆವಡು ಇಲ್ಲಿಲ್ಲಡೆ ಆವಡು ಬಾರಿ ಬಂಗೋಡು ನಿಂತೆ ಬಾರಿ ಬಂಗೋಡು ತುಲೆತ್ತುವಂದುಲ್ಲೆ ಇಲ್ಲಿಲ್ಲಡೆ ಅಂತಿನ ಶಿಕ್ಷಣ ತಿಕ್ಕಿಗಿಂದ ಅಂಡ ನಮ್ಮ ಮಕ್ಕಳು ನಮ್ಮ ಕೈಟು ಉಂತು ಏರು ನನ್ನ ಬೇತೆ ಭಾಷೆ ಏನು ಪಂಪುಡಿ ಅಂತ ನನಗೆ ಜಾಗೃತಿ ಅಗತ್ಯತೆ ಉಂಡು ಧರ್ಮ ಶ್ರದ್ಧೆ ನಮ್ಮ ಪುಟ್ಟೋಡು ಸಂಸ್ಕಾರಯುತವಾದ ಬದುಕು ಮಾಡ್ಕೊಡ್ತಾಂಡ ಆರೋಗ್ಯಪೂರ್ಣವಾದ ಬದುಕು ನಮಗೆ ಆವಡು ಅಂಡ ಶ್ರದ್ಧಾ ಕೇಂದ್ರ ದುಂಬು ಗಟ್ಟಿ ಆವಡು దానికేంದ ಇಡೀ ಭಾರತ ದೇಶದ ಅಂತಸ್ತತ್ವದ ಬೇರುಗಳು ಮತ್ತು ಓಡು ಕೇಂದ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರ ಉಂಟು ಅವು ಬನಾಂಡ ಆ ಧರ್ಮ ವೃಕ್ಷ ಮಲ್ಲ ಗಟ್ಟಿ ಆದ ಮುಂದೆ ಸಾಧ್ಯತೆ ಉಂಟು ಈ ಸಂದರ್ಭಗಳು ಪಂಡೊಂದು ಸೇನಂತಿನ ಮಾತ್ರ ದೇವರೆಡೆ ಉದ್ಭಾವನೆ ದೇವರ ಪ್ರಾರ್ಥನೆ ಮತ್ತೊಂದು ಮುಗಿತಾರದ ಮಾತ್ರ ಬೊಕ್ಕ ಮಾತಾ ಆಶೀರ್ವಚನ ಮಂತಿನ ಸರ್ವ ಪೂಜ್ಯ ಸ್ವಾಮಿಯ ಆಶೀರ್ವಾದ ಪಡೆಯಲು ವೇದಿಕೆ ರೂಪದಂಚಿನ ನಮ್ಮ ಮಾತಾ ನೆಚ್ಚಿನ ಸಂಸದರು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ನಾನು ಅನಿಲ್ ಕುಮಾರ್ ಕಟ್ಟಿದ್ದೆ ವೇದಿಕೆ ಮಸ್ತ್ ಜನ ಹಿರಿಯರು ವರಿಷ್ಠರು ಡಾಕ್ಟರ್ಗಳು ಮಸ್ತ್ ಜನ ಮಾತೆಲ್ಲ ಪರಿಚಯದ ಹಿರಿಯರೇ ಗಣ್ಯರೇ ವೇದಿಕೆ ದುಮ್ಮುವುದಕ್ಕಿನ ಮಾತಾಡ್ತಾರೆ ಸರಿನ ಸುಮಾರು ಸಂತಾನ ಪ್ರಾರಂಭ ಸುಮಾರು 22 ವರ್ಷ ಉಂಟು ಅಂಡ ಸುಮಾರು ಕಡಿಮೆ 10 ವರ್ಷದ ರೀತಿಯನ್ನು 5 ಬೋಧವಿದೆ ಅಂಡ ರೆಗ್ಯುಲರ್ ಅದು ಈ ಕಾರ್ಯಕ್ರಮ ಸ್ವಾಮೀಜಿನ ಒಳ್ಳೆಯ ಕಾರ್ಯಕ್ರಮ ಇರ್ತದಲ್ಲ ರೆಗ್ಯುಲರ್ ಅದೇನು ಬರೋದಿಲ್ಲ ಅಂಚಾದ್ರೆ ನಾನು ಹೆಚ್ಚು ಈ ಬಗ್ಗೆ ಪಾತ್ರಗಳು ಇಷ್ಟಪಡ್ತಿದ್ದೆ ಬಂದ ಸ್ವಾಮೀಜಿನ ಬಗ್ಗೆ ಎಲ್ಲ ಈ ಒಂದು ಸ್ಥಾನದ ಬಗ್ಗೆ ಎಲ್ಲ 2 ಜಾಸ್ತಿ ತೆರಿನಗಳು ಹೆಚ್ಚಿನದು ಮುಂದೆ ಅಂತಿರುತ್ತೆ ಮಾತೆಲ್ಲ ಬಗ್ಗೆ ಸ್ವಾಮೀಜಿ ಬಗ್ಗೆ ಅಭಿಮಾನ ಉಂಟು ಹೆಂಗೆ ಸ್ಥಾಪನೆ ಅಲ್ಲ ಐದೊಟ್ಟಿಗೆ ವಿದ್ಯಾ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತದೆ
ಐದೊಟ್ಟಿಗೆ ಆರ್ಥಿಕ ಸಂಸ್ಥೆಲ್ಲ ಅನುಕೂಲ ಸಂಸ್ಥೆ ಮಾಡ್ಕೊಂಡು ಅವೆಲ್ಲ ಮಾತ್ರ ನಮ್ಮ ಮಾಡ್ತಾರೆ. ಇಡೀ ಒಂದು ಗ್ರಾಮದಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ಜನಕ್ಕೆ ಮಾತ್ರ ಆರ್ಥಿಕವಾಗಿ ಬಲಿಷ್ಠಾಪನೆ ಕೆಲಸದ ಅದನ್ನು ಮಲ್ಪಾಗಿರೋ ಕೆಲಸ ಸ್ವಾಮೀಜಿ ಮಾಡ್ತೇವೆ. ಯಾಕೆ ನಿಜವಾದ ಸ್ವಾಮೀಜಿಗಳಿಗೆ ಆ ಬಗ್ಗೆ ನಾವು ಅಭಿನಂದನೆ ಕೊಡೋದು. ನನಾದಿ ಸ್ಥಾನದ್ದು ನನಾದಿ ಕೆಲಸಗಳು ಎದೆಂತೆ ಕೆಲಸ ಅವಳು ಈಗ ಮಾತ್ರ ಖಂಡಿತವಾಗಲ್ಲ ಸಂಸದರಲ್ಲಿ ಶಾಸಕಿಯಾಗಿ ಯಾರು ಖಂಡಿತವಾಗಲ್ಲ ಒಟ್ಟಿಗೆಲ್ಲ ಬರೋದು ಕಡಿನ ಸ್ವಾಮೀಜಿ ಪಂಡೆ ಈ ಭಾಗದ ಮಂತ್ರಿ ರಾಷ್ಟ್ರೀಯ ದಾನ ಸುಮಾರು 230 ದೇವಸ್ಥಾನಗಳು ದೇವಸ್ಥಾನದ ಮಠಗಳಿಗೆ ಎಲ್ಲ ಕ್ಷೇತ್ರಗಳು ಇವತ್ತಿನ ಮಾತ್ರ ಮಾರ್ಗದಲ್ಲಿ ಏನೇನು ಮಕ್ಕಳಿಗೆ ಮಾಡ್ಕೊಂಡಿಲ್ಲ ಕೆಲವು ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರ ಹೋಗಲ್ಲ ಅದೇ ಹೋಗುವಂತಿನ ಮಾರ್ಗಗಳು ರಾಜ್ಯ ಮಾರ್ಗಗಳು ಆಗ್ತದೆ. ಗೋಡೆಲ್ಲ ಒಂದು ನರಿಕೊಂಬುಡು ಒಂದು ನರಸಿಂಹ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹೋಗಿದ್ರು ಅಲ್ಪ ದೇವಸ್ಥಾನ ರಾಜ್ಯ ಮಾರ್ಗ ಮಾಡ್ಕೊಂಡು ರಥೋತ್ಸವ ಇತ್ತು ಎಲ್ಲ ನಮ್ಮ ಮಾಡಿದ ಒಳ್ಳೆಯದು ದೈವಸ್ಥಾನದಲ್ಲಿ ಉಲ್ಲಾಸಿನ ಅಡೆಗಳ ಭಾರಿ ಶೋಭದ ಎಲ್ಲಲ್ಲಿ ಮೆಚ್ಚಿನ ನಡಪಗಳು ಅದು ಅಂಚ ಪ್ರತಿಯೊಂದು ದೇವಸ್ಥಾನವಿದೆ. ಯಾಕಂದರೆ ಇಲ್ಲಿ ಚಿಕ್ಕದ್ರಲ್ಲಿ ಎಲ್ಲಿ ಅವಕಾಶಗಳು ಆ ಎಲ್ಲಿ ಅವಕಾಶಗಳು ನಮ್ಮನೆ ನಮ್ಮ ಧಾರ್ಮಿಕ ಶ್ರದ್ಧಾಕೇಂದ್ರಗಳಿಗೆ ಮಾಡ್ತಿದ್ರೆ ಬಗ್ಗೆ ಏನು ಮಾಡ್ತಾರೆ ಸಾಧ್ಯ. ಅದಕ್ಕೋಸ್ಕರ ಐವಾರು ನೇಚಿನಲ್ಲಿ ಹಾಕೋಣ ಹೆಚ್ಚಿನ ಆ ಕೇಂದ್ರ ಮಲ್ಕೊಂಡು ಬರೋ ಉದ್ದೇಶದಿಂದ ಮಾಡ್ತಾರೆ. ನನ್ನ ಕೆಲಸ ಸ್ವಾಮೀಜಿ ಹೆಚ್ಚಿನ ಬರ್ತಾರೆ ಖಂಡಿತವಾಗಲ್ಲ ಮಲ್ಕರೆ ಎಲ್ಲ ಸ್ವಾಮೀಜಿನ ಆಶೀರ್ವಾದ ನಿರ್ವಹಣೆ ಪಡೆಯುವುದು ನನ್ನ ಪಾತ್ರ ಮಾಡ್ಕೊಂಡು ಕುಮಾರ್ ಕಟೀಲ್ ನಮ್ಮ ಕೇಂದ್ರದ ಪ್ರತಿನಿಧಿ ಕುಡ್ಲದ ಸಂಸದೆ ಆದರೆ ನಮ್ಮನ್ನು ಉದ್ದೇಶಿಸಿ ಮಾತಾಡಬಾರ್ದು. ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಮಾತೆ ಸಾಧ್ವಿ ಶ್ರೀ ಮಾತಾನಂದಜಿ ಮಾತೆಯವರ ಪಾದಕಮಲಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಈ ಸಮಾರಂಭದ ಗೌರವಾನ್ವಿತ ಅತಿಥಿಗಳಾಗಿ ಬಂದಿರುವ ಜನಾಶೀರ್ವಾದದಿಂದ ಕಳೆದ 5 ವರ್ಷಗಳಲ್ಲಿ ಶಾಸಕನಾಗಿ ರಾಜ್ಯದಲ್ಲೇ ಸರಳ ಸಜ್ಜನಿಕೆಯ ಆದರ್ಶದ ಕಳಂಕರಹಿತವಾಗಿರುವ ಶಾಸಕನಾಗಿ 60 ವರ್ಷಗಳ ಕಾಲ ಆಗದೇ ಇರುವ ಕಾರ್ಯಗಳನ್ನು ಅಭಿವೃದ್ಧಿ ಕಾರ್ಯದ ಮುಖಾಂತರ 3,000 ಕೋಟಿಗಳ ಅನುದಾನಗಳನ್ನು ತರುವುದರ ಮುಖಾಂತರವಾಗಿ ಬಂಟ್ವಾಳ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ನನ್ನ ಆದರಣೀಯ ಸಹೋದರ ಶಾಸಕ ರಾಜೇಶ್ ನಾಯ್ಕ ಅವರೇ, ನಮ್ಮೆಲ್ಲ ಹಿರಿಯರು, ಕವಿಗಳು, ಸಾಹಿತಿಗಳು, ಆಕಾಶವಾಣಿಯ ನಿರ್ದೇಶಕರಾಗಿರ್ತಕ್ಕಂಥ ಮಾಜಿ ನಿವೃತ್ತ ನಿರ್ದೇಶಕರಾಗಿರ್ತಕ್ಕಂಥ ಆದರಣೀಯ ಡಾಕ್ಟರ್ ವಸಂತ್ ಕುಮಾರ್ ಕರ್ಲಾ ಅವರೇ, ನನ್ನ ಬಾಲ್ಯದಿಂದ ನನ್ನ ಇಷ್ಟೆತ್ತರಕ್ಕೂ ನಿರಂತರವಾಗಿ ಮಾರ್ಗದರ್ಶನಗಳನ್ನು ಮಾಡ್ತಾರೆ. ನಾನು ವೃತ್ತಿಯಲ್ಲಿ ಕಾಂಟ್ರಾಕ್ಟರ್ ಆಗಿದೆ. ನನ್ನ ಕಷ್ಟದ ದಿನಗಳಲ್ಲೂ ನನ್ನ ಹಿಂದೆ ನಿಂತು ನನ್ನನ್ನು ಬೆಳೆಸಿರುವ ನನ್ನ ಸಹೋದರನ ಪ್ರೀತಿಯನ್ನು ಕೊಟ್ಟು ನಾನು ಲೋಕಸಭಾ ಸದಸ್ಯನಾದಲ್ಲಿ ಇವತ್ತಿಗೂ ನನಗೆ ಪ್ರೇರಣೆಗಳನ್ನು ಕೊಡ್ತಾ ಬಂದಿರತಕ್ಕಂಥ ದಾನಿಗಳು, ನನ್ನ ಊರಿನ ಒಬ್ಬ ಶ್ರೇಷ್ಠ ವೈದ್ಯರು ಆಗಿರುವ ಡಾಕ್ಟರ್ ಸುರೇಶ್ ರಾವ್ ದಂಪತಿಗಳೇ, ನಮ್ಮೆಲ್ಲ ಹಿರಿಯರು, ಆದರಣೀಯರು, ತನ್ನದೆಲ್ಲವನ್ನು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಬಂದಿರುವಂಥ ದಾನಿಗಳಾಗಿರ್ತಕ್ಕಂಥ ಸದಾಶಿವ ಶೆಟ್ಟಿ ಅವರೇ, ನಮ್ಮೆಲ್ಲ ಹಿರಿಯರು, ಆದರಣೀಯರು, ನನ್ನ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಮುಂಬೈಯ ಉದ್ಯಮಿಗಳಾಗಿರ್ತಕ್ಕಂಥ ಒಮಯ್ ಶೆಟ್ಟಿ ಅವರೇ, ಶತಾಯುಷಿಗಳಾಗಿ ಇವತ್ತಿಗೂ ಸಂಗೀತದ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಇರತಕ್ಕಂಥ ಬಾಬುರೈ ಅವರೇ, ಸಾವಯವ ಕೃಷಿಯ ನೇತಾರರಾಗಿರ್ತಕ್ಕಂಥ ರಾಮಣ್ಣಗೌಡ ಅವರೇ, ಹಿರಿಯರು, ಆದರಣೀಯರಾಗಿರ್ತಕ್ಕಂಥ ಜಯರಾಮ್ ರೈ ಅವರೇ, ತುಳು ಸಾಹಿತ್ಯ ಸಹೋದರಿ ಡಾಕ್ಟರ್ ಸಾಯಿ ಗೀತಾ ಅವರೇ, ಹಿರ್ಗಾನದ ಹಿರಿಯರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರೇ, ಉಪನ್ಯಾಸಕರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರೇ, ಕೊಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರ ಸುರೇಶ್ ರೈ ಅವರೇ, ನಮ್ಮೆಲ್ಲ ಹಿರಿಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ಪದ್ಮನಾಭ ಕೊಟ್ಟಾರಿ ಅವರೇ, ವಾಸುದೇವ್ ಕೊಟ್ಟಾರಿ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಿಯಂದರೆ ಮಾಧ್ಯಮದ
ಇದು ತುಳುನಾಡ ಜಾತ್ರೆ ಸ್ವಾಮೀಜಿಗಳೇ ಹೇಳಿದಾಗೆ ತುಳುವಲ್ಲಿ ಮಾತಾಡಬೇಕು ಅಂದರೆ ಅನಿವಾರ್ಯ. ನಾನೊಬ್ಬ ಲೋಕಸಭಾ ಸದಸ್ಯನಾಗಿ, ಒಬ್ಬ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಮಾಧ್ಯಮಗಳಿರುವ ಕಾರಣಕ್ಕೋಸ್ಕರ ಕನ್ನಡವನ್ನು ಉಪಯೋಗ ಮಾಡ್ತಾನೆ. ಕನ್ನಡದವರು ಇರುವುದರಿಂದ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಕನಸುಗಳನ್ನು ಕಂಡರು. ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಈ ದೇಶ ಹೇಗಿರಬೇಕು ಅನ್ನೋದಕ್ಕೆ ಒಂದು ಪರಿಕಲ್ಪನೆಗಳನ್ನು ಕೊಟ್ಟರು. ಆ ಪರಿಕಲ್ಪನೆ ಈ ದೇಶ ಜಾತ್ಯತೀತ ರಾಷ್ಟ್ರ ಅನ್ನತಕ್ಕಂಥ ವಿಚಾರವನ್ನು ಮುಂದಿಡಲಿಲ್ಲ. ಮಹಾತ್ಮ ಗಾಂಧಿಯವರು ಹೇಳಿರುವಂತಹ ಭಾರತ ಅದು ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಭಾರತ ಆಗಬೇಕು ಅನ್ನುವ ಪರಿಕಲ್ಪನೆಗಳನ್ನು ನಮ್ಮ ಮುಂದಿಟ್ಟರು. ಆ ರಾಮರಾಜ್ಯಕ್ಕೆ ವ್ಯಾಖ್ಯಾನಗಳನ್ನು ಮಹಾತ್ಮ ಗಾಂಧಿಯವರು ಬಹಳ ಸುಂದರವಾಗಿ ಕೊಟ್ಟರು. ಮಹಾತ್ಮ ಗಾಂಧಿ ಹೇಳ್ತಾರೆ, ಭಾರತ ರಾಮರಾಜ್ಯ ಆಗಬೇಕು ಅಂತ ಆದರೆ ಅವ್ರಿಗೆ ಗೊತ್ತಿತ್ತು ಶ್ರೀರಾಮನ ಕಾಲದಲ್ಲಿ ಒಬ್ಬ ರಾಮನ ಇದ್ದ, ಹಾಗಾಗಿ ಒಬ್ಬ ರಾಮ ಸಾಕು ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ರಾವಣರು ಸೃಷ್ಟಿಯಾಗ್ತಾರೆ, ಹಾಗಾಗಿ ಆ ರಾವಣರನ್ನು ಎದುರಿಸುವುದಕ್ಕೆ ಮನೆಗಳಲ್ಲಿ ರಾಮನ ನಿರ್ಮಾಣ ಆಗಬೇಕು, ಹಾಗಾಗಿ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ನಿರ್ಮಾಣ ಆಗಬೇಕು, ಹಾಗಾಗಿ ವ್ಯಕ್ತಿಯು ರಾಮನ ಆಗಬೇಕು. ಆ ರಾಮನ ಪರಿಕಲ್ಪನೆಗಳನ್ನು ಮಹಾತ್ಮ ಗಾಂಧಿ ರಾಮರಾಜ್ಯದ ಮುಖಾಂತರ ಇಟ್ಟರು. ಅದಕ್ಕೆ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನ ಗ್ರಾಮರಾಜ್ಯದ ಸ್ವರಾಜ್ಯದ ಕಲ್ಪನೆ ಅಡಿಯಲ್ಲಿ. ಹಾಗಾಗಿ ರಾಷ್ಟ್ರ ರಾಮರಾಜ್ಯ ಆಗಬೇಕು ಅಂತಾದ್ರೆ ಗ್ರಾಮಗಳು ಸ್ವರಾಜ್ಯ ಆಗಬೇಕು. ಗ್ರಾಮಗಳು ಸ್ವರಾಜ್ಯ ಆಗಬೇಕು ಅಂತಾದ್ರೆ ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ರಾಮನನ್ನಾಗಿ ಮಾಡತಕ್ಕಂಥ ತಂತ್ರಗಾರಿಕೆಗಳಿರಬೇಕು. ನನಗೆ ಎನಿಸಿದೆ ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸು ಗ್ರಾಮ ರಾಜ್ಯ ಸ್ವರಾಜ್ಯವನ್ನ ರಾಮರಾಜ್ಯದ ಮುಖಾಂತರ ಪರಿವರ್ತನೆ ಮಾಡಿದ ಸ್ವಾಮೀಜಿಗಳಿದ್ರೆ ಅದು ಒಡೆಯೂರು ಗುರುದೇವಾನಂದ ಸ್ವಾಮೀಜಿಗಳು ಗ್ರಾಮ ಸ್ವರಾಜ್ಯದ ಮುಖಾಂತರ ಪರಿಕಲ್ಪನೆಗಳನ್ನ ನಾನು ಒಪ್ಪಿದ್ದೇನೆ. ಹಾಗಾಗಿ ಒಡೆಯೂರಿನ ಮಠ ಕೇವಲ ಧಾರ್ಮಿಕ ಮಠವಾಗಿ ಪರಿವರ್ತನೆ ಆಗಿಲ್ಲ, ಅದು ಕೇವಲ ಶ್ರದ್ಧಾ ಕೇಂದ್ರವಾಗಿ ಅದು ಅಭಿವೃದ್ಧಿಯನ್ನು ಪಡೆದಿಲ್ಲ. ಒಡೆಯೂರು ಸ್ವಾಮೀಜಿಗಳ ಪರಿಕಲ್ಪನೆ ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ರಾಮರಾಜ್ಯ ಆಗಬೇಕು ಅಂತಾದ್ರೆ ಗ್ರಾಮಗಳು ಸ್ವರಾಜ್ಯ ಆಗಬೇಕು. ಅದಕ್ಕೋಸ್ಕರ ಗ್ರಾಮಾಭಿವೃದ್ಧಿಯ ಪರಿಕಲ್ಪನೆಯ ಅಡಿಯಲ್ಲಿ ಗ್ರಾಮಗಳನ್ನು ಸ್ವರಾಜ್ಯ ಮಾಡತಕ್ಕಂಥ ಚಿಂತನೆಗೆ ಕೈ ಹಾಕಿದ್ರು. ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಅಭಿವೃದ್ಧಿಯ ಪಥದಿಂದ ಮುನ್ನಡೆಯುವಂಥ ಕಾಯಕಕ್ಕೆ ಮುನ್ನಡೆದರು. ಹಾಗಾಗಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಗ್ರಾಮರಾಜ್ಯದ ಸ್ವರಾಜ್ಯದ ಪರಿಕಲ್ಪನೆ ಗಾಂಧಿ ಕಂಡಿರ್ತಕ್ಕಂಥ ನನಸು ಅದು ಒಡೆಯೂರಿಂದ ಆಗಿದೆ ಅನ್ನತಕ್ಕಂಥದ್ದು ನಾನು ಇವತ್ತು ಒಡೆಯೂರು ಸ್ವಾಮಿಗಳಿಗೂ ಆನಂದ ಆಗಬಹುದು, ಮಹಾತ್ಮ ಗಾಂಧಿ ಇದ್ರೆ ಅವರಿಗೂ ಆನಂದ ಆಗ್ತದೆ. ಯಾಕಂದ್ರೆ ಭಾರತ ಇವತ್ತು ಜಗತ್ತಿನ ಎತ್ತರಕ್ಕೆ ಏರ್ತಾ ಇದೆ, ಜಗತ್ತೊಂದಿಗೆ ಭಾರತ ನಿರ್ಮಾಣ ಆಗ್ತಾ ಇದೆ. ಯಾವ ವಿವೇಕಾನಂದ ಕಂಡಿರ್ತಕ್ಕಂಥ ಕನಸಿದೆಯಾ, ಯಾವ ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸಿದೆಯಾ, ಆ ಕನಸುಗಳು ಸಾಕಾರ ಆಗ್ತಾ ಇದೆ. ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಜಗತ್ತಿನ ಜನ ಭಾರತವನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದಾರೆ. ಭಾರತ ಎತ್ತರಕ್ಕೆ ಏರ್ತಾ ಇದೆ. ಅದೇ ಸಂದರ್ಭದಲ್ಲಿ ಶ್ರೇಷ್ಠ ಋಷಿಮುನಿಗಳು ಕಂಡಿರ್ತಕ್ಕಂತಹ ಕನಸುಗಳು ನನಸಾಗ್ತಾ ಇದೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ಶಿಲಾನ್ಯಾಸ ಆಗಿದೆ. 24ಕ್ಕೆ ಮಂದಿರ ನಿರ್ಮಾಣ. ಕಾಶಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಆಗಿದೆ. ಕಾಶಿ ಕಾರಿಡಾರ್ ನಿರ್ಮಾಣ ಆಗಿದೆ. ಕಾಶಿ ಇವತ್ತು ಪವಿತ್ರವಾಗಿರ್ತಕ್ಕಂಥ ಹಿಂದೂಗಳ ಪವಿತ್ರ ಕ್ಷೇತ್ರ ಕಾಶಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಂಡಿದೆ. ಅಮರನಾಥ ಅಭಿವೃದ್ಧಿ ಆಗಿದೆ. ಕೇದಾರನಾಥ ಎದ್ದು ನಿಂತಿದೆ. ದಕ್ಷಿಣದ ಶಂಕರಾಚಾರ್ಯರ ಪೀಠ ಕಾಶ್ಮೀರದಲ್ಲಿ ಎದ್ದು ನಿಂತಿದೆ. ಇದೆಲ್ಲ ಇವತ್ತು ಭಾರತ ಸಾಂಸ್ಕೃತಿಕವಾಗಿ ಎದ್ದು ನಿಂತಿರತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾವ ಹಿಂದೂಗಳ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಗಂಗೆ ಇದೆಯೋ ಅದು ನಮಾಮಿ ಗಂಗೆಯ ಮುಖಾಂತರ ಗಂಗೆಯ ತೀರ್ಥ ಇವತ್ತು ಜಗತ್ತಿನ ಬೇರೆ ಬೇರೆ ಕಡೆಗೆ ಹೋಗುವ ಕಾಲಘಟ್ಟದಲ್ಲಿದ್ದೇವೆ. ಆ ಗಂಗೆಗೆ ಜಪಾನ್ನ ಅಧ್ಯಕ್ಷ ಒಂದು ಆರತಿಯನ್ನು ಎತ್ತುವಂತ ಕಾಲಘಟ್ಟಕ್ಕೆ ಭಾರತ ಬದಲಾವಣೆ ಆಗಿದೆ. ಆ ಭಾರತ ಬದಲಾವಣೆಯ ಪರಿಕಲ್ಪನೆಯನ್ನು ಗಾಂಧಿ ಕಂಡ್ರೆ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಒಡೆಯೂರು ಶ್ರೀಗಳು ಪ್ರಯತ್ನ ಪಟ್ಟರೆ ಇವತ್ತಿನ ಪ್ರಧಾನಮಂತ್ರಿ ಅದನ್ನು ಈಡೇರಿಸುವ ಕಾಲಘಟ್ಟಕ್ಕೆ ಹೋಗಿದೆ. ಹಾಗಾಗಿ ಹೇಳಿದೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯ ಕಾಲ ಭಾರತ ಇದೆ. ಆ ಭಾರತಕ್ಕೆ ಅದ್ಭುತವಾಗಿರ್ತಕ್ಕಂಥ ಭವಿಷ್ಯತ್ ಬರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಈ ಕಾಲಘಟ್ಟಕ್ಕೆ ಕೊಡುಗೆ ಕೇವಲ ಸರ್ಕಾರ ಅಲ್ಲ, ಇಂತಹ ಧಾರ್ಮಿಕ ಕ್ಷೇತ್ರಗಳು, ಇಂತಹ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳ ಮುಖಾಂತರ ಪರಿವರ್ತನೆಯ ಹಾದಿ ಪ್ರಾರಂಭವಾಗಿದೆ. ಅದಕ್ಕೆ ನಾನು ಒಡೆಯೂರು ಶ್ರೀಗಳ ಕೊಡುಗೆ ಇದೆಯಲ್ಲ ನಮ್ಮ ಜಿಲ್ಲೆಯಲ್ಲಿ ಅದು ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಭಾಷೆ ತುಳು ಭಾಷೆ ಅದ್ಭುತವಾಗಿ ನಿಂತಿನ ಭಾಷೆ. ಆ ತುಳು ಪರಂಪರೆ ಶ್ರೇಷ್ಠವಾಗಿ ನಿಂತಿನ ಭಾಷೆ. ತುಳು ಸಂಸ್ಕೃತಿ ಶ್ರೇಷ್ಠವಾಗಿ ನಿಂತಿನ ಸಂಸ್ಕೃತಿ.
ಆ ಸಂಸ್ಕೃತಿಯನ್ನು ಒಲಿಪುಣ ತುಳು ಭಾಷೆದ ಒಟ್ಟಿಗೆ ಸಂಸ್ಕೃತಿಯ ಒರಿಯೂರು ಮನ್ಪುಣಂಚಿತ್ತನ ಪರಿಕಲ್ಪನೆ ಒಡಿಯೂರು ತುಳು ರಥ ಮನ್ಪುಣಂಚಿತ್ತನ ಉತ್ಸವನ ಆಚರಣೆ ಮಾಡ್ಕೊಳ ಮುಖಾಂತರವಾಗಿ ಒಂದು ತುಳು ಭಾಷೆಗೆ ತುಳು ಸಂಸ್ಕೃತಿಗೆ ಬಾರಿ ಎಟ್ಟಂದಿನ ಶಕ್ತಿಯನ್ನು ಕೊರೋಣಂಚಿತ್ತನ ಒಂಜಿ ಪೀಠ ಧರ್ಮಸ್ಥಳದಿಂದ ಒಡಿಯೂರು ವಿಶ್ವ ತುಳು ಸಮ್ಮೇಳನ ಇಲ್ಲಿ ಧರ್ಮಸ್ಥಳ ಮಲ್ತಿತ್ತಿನ ಅದೇ ಮಲ್ಲ ಸಮ್ಮೇಳನವನ್ನು ರಥವೈಪುನ ಮುಖಾಂತರ ಇಲ್ಲಿ ಮಲ್ತಿತ್ತಿನ ಆ ಒಡಿಯೂರು ನೆಹರು ಮೈದಾನ ಮಲ್ಪನ ಮುಖಾಂತರ ಇಲ್ಲಿ ತುಳು ಜಾಗೃತಿ ಮಾಡ್ಕೊಂಡು ಅಂಚಾದ ತುಳು ಜಾತ್ರೆಯ ಮುಖಾಂತರ ಇಂದಿನ ರಾಜಕಾರಣಿಗಳಿಗೆ ಇಂದಿನ ಜನಪ್ರತಿನಿಧಿಗಳಿಗೆ ಜವಾಬ್ದಾರಿನ ಸ್ವಾಮಿಗೆ ಜಾಸ್ತಿ ಕೊಡ್ತಾರೆ ತುಳು ಪರಿಚಯದಲ್ಲಿ ತುಳು ಸೇರು ಎಂಕ ವಿಶ್ವಾಸ ಉಂಟು ಎಂಕಲ ಸರ್ಕಾರ ಉಂಟು ಆ ಸರ್ಕಾರ ಸಂದರ್ಭ ನೆಕ್ ಪೂರ್ಣವಾಯಿನ ಪ್ರಯತ್ನ ಎಂಕಲು ಮಲ್ಪೋ ಸ್ವಾಮಿಗೆ ಯಾನವ ಸುನೀಲ್ ಕುಮಾರ್ ರಾಜೇಶ್ ಸೇರಿದ ಅವು ತುಳು ರಾಜ್ಯ ಭಾಷೆ ಆದವರು ಭಾಷೆ ಆದ ಕೇಂದ್ರಗಳು ತುಳು ಪರಿಚಯದಲ್ಲಿ ಸೇರೋಡು ನೀನು ಸೇರಿಸುವಂತ ಪ್ರಯತ್ನ ಎಂಕಲು ಮಲ್ಪೋ ಸ್ವಾಮಿಗಳ ಜಾತ್ರೆ ಆಂಜನೇಯನ ವಿಗ್ರಹದ ನಿರ್ಮಾಣದ ಪರಿಕಲ್ಪನೆ ಕೊಡ್ತಾರೆ ಗುಡ್ಡದಲ್ಲಿ ಸ್ವಾಮೀಜಿ ಅವು ಆಂಜನೇಯನ ಥೀಮ್ ಪಾರ್ಕ್ ಆದ ಬುಲೆವಾಡ ಬಲ್ಲ ಅವರಿಗೆ ಇನ್ನೊಟ್ಟಿಗೆ ಇರುವುದಿಲ್ಲ ಚುನಾವಣೆಗಳನ್ನು ಅಂತ ಅದು ಹೆಚ್ಚು ಮಾತಾಡ ಹೋಗ್ಯಾನ ಮೂಲಿನ ಎರಗಾಲ ಸಂಶಯಕ್ಕೂ ಅಲ್ಲ ಯಾನಂಜಿ ಬಂದ್ಬೆ ಆಂಜನೇಯನ ನಂಬುದು ಬಂದ್ಬೆ ರಾಮನ ನಂಬುದು ಅಂದ್ರೆ ಕೂಡ ಎಂಕಿಲೇ ಬರ್ಪ ಕೂಡ ಇದು ಮಲ್ಪುವ ಅಂತ ಎತ್ತಾವ ಅಂತ ಸಂಶಯ ಖಂಡಿತವಾದ ಸ್ವಾಮಿ ಜವಾಬ್ದಾರಿ ಕೊಡ್ತಾರೆ ಎಲ್ಲ ರಾಜೇಶನೆಲ್ಲ ಉಂಟುವ ಮೂಲಕ ನಂತರ ಬೇಡಿಕೆ ಈಡೇರಿಸುವಂತ ಪ್ರಯತ್ನ ಮಾಡುವ ಪೂರ್ಣವಾಗಿ ನಂತರ ಏನು ಆಶೀರ್ವಾದ ಏನು ಅನುಗ್ರಹ ಉಪ್ಪಡಿಕೊಂಡು ಈ ತುಳು ಜಾತ್ರೆ ಕಡೆ ಮಟ್ಟ ಉಪ್ಪಡಿ ಅಂಡ್ ಅನಿವಾರ್ಯ ನಾನು ಏನಕ್ಕೆ ಎಲ್ಲ ಬಜೆಟ್ ಇದೆ ಕೇಂದ್ರ ಸರ್ಕಾರದ ಬಜೆಟ್ ಇನ್ನೀ ಸೆಷನ್ ಶುರುವಾದ ಚಂದ್ರ ಸಮ ಅಂಡ್ ಅನಿವಾರ್ಯ ಡೆಲ್ಲಿಗೆ ಬೋರ್ಡ್ ಆಗಿದೆ ಈ ಉತ್ಸವ ಈ ರಥಯಾತ್ರೆ ಭಾಗವಹಿಸಿದ ಆಪುಲಿ ಆಂಡವ ಸ್ವಾಮಿಯ ಆಶೀರ್ವಾದ ಜೊತೆ ಒಡಿಯೂರು ಹೋಗಡಿ ಒಡಿಯೂರದ ಆಶೀರ್ವಾದ ಜೊತೆ ನನ್ನ ಕಾರಣಕ್ಕೋಸ್ಕರ ಬರ್ತದೆ ಕುಡೋರಾಮ ವೇದಿಕೆ ತನ್ನ ಪರಮ ಪೂಜ್ಯ ಸ್ವಾಮಿ ಕ್ಷಮೆಯೇ ಯಾಚಿಸ್ತಾರೆ ಎಂಗೆ ಪೋಯ ಅನುಮಾನಿತ ಇದು ಯಾರು ಎಲ್ಲದಿಂಚಿ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಪರಿಸರದ ಪುಟ್ಟದು ಮಲ್ಲೆಯಾಗೆ ವಿದ್ಯಾಭ್ಯಾಸ ತಗೊಂಡು ಸರಸ್ವತಿ ಮಾತೆನ ಕೃಪೈತದೆ ವಿದ್ಯಾಭ್ಯಾಸ ಆಗಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಲಿ ಸ್ನಾತಕೋತ್ತರ ಪದವಿ ಅದಾದ ಒಂಬೈಬೋದು ಇನ್ನು 5 ಬುಕ್ಕದ ಹಿಸ್ಟ್ರಿ ಇಲ್ಲಿ ಚರಿತ್ರೆ ಸಮಾಜದ್ದು ನಮ್ಮ ಏತೇ ನಮ್ಮ ಮಿಟ್ಟುಕೊಂಡ ಪರದೇಶವು ಪರವರು ಕೂದಲ ನಮ್ಮ ಸಮಾಜಗಳು ಸೇರಿದುಕೊಂಡು ಅನ್ಕೊಂಡಿ ಆ ಸಂಸ್ಕೃತಿ ನಮಗೂ ಹಿರಿಯಾಗಿ ಕೊಡ್ತಾರೆ ನಮ್ಮ ತುಳುನಾಡದ ಸಂಸ್ಕೃತಿ ಬೆಳೆದ ಗುರುಕುಲನ ದುಂಬದಿದ್ದ ದೈವದೇವರನ್ನ ಶ್ರದ್ಧೆ ಭಕ್ತಿ ಎಚ್ಚರೈತದೆ ಗುರುಕುಲನ ಪ್ರೀತಿ ಗುರುದೇವೋ ಪರಬ್ರಹ್ಮ ಅಂತಾರೆ ಅಂಚ ಆ ಗುರುಕುಲನಲ್ಲಿ ಆಶೀರ್ವಾದ ಎಲ್ಲಿದ್ದೀಚೈತದೆ ಅಷ್ಟು ಮುಖ್ಯವಾದಿತ್ಯ ಉಲ್ಲೇಖ ಮಲ್ಕೊಂಡ ಪರಮ ಗುರು ಅರೇನು ಗುರುದತ್ತ ಅರೇನು ದೇವಲಿಂಗಗಳು ನಿತ್ಯಾನಂದ ಸ್ವಾಮಿನ ಎಲ್ಲಿದ್ದೀಚೆ ನಮಗೂ ಒಂದು ಭಕ್ತಿ ಶ್ರದ್ಧೆ ఒక గురువుని ఆశీర్వాదం తెలియదించే ఎత్తుననే వారి సంతోషం ಉಡಂಜಿ ವಿಷಯ ಬಂದ ವಿಶೇಷ ಶ್ರೀಯನ್ನು ಗೊತ್ತುಕಿರಿ ಯಾವ ನಿತ್ಯಾನಂದ ಸ್ವಾಮಿ ವಾ ವರ್ಷ ಸಮಾಧಿ ಆತರ ಅವೇ ವರ್ಷ ನಮ್ಮ ಗುರುಕುಲು ಕಾರಣ ಜನನಾಥ ನಮಗೆ ಅವಳಂಜಿ ಬಾರಿ ವಿಶೇಷ ವಾ ಸಮಯಡು ಆ ಮಹಾಗುರು ಆ ದೇವರ ಸಮಾನವಾದ ಗುರು ಸಮಾಧಿ ಆತನ ಅವೇ ವರ್ಷಗಳು ನಮ್ಮ ಈ ಗುರುಕುಲನ ಜನನಾಥ ಒಂದು ಕಂಟಿನ್ಯೂಷನ್ ಅವು ನಿತ್ಯಾನಂದ ಸ್ವಾಮಿನ ಬಗ್ಗೆ ಪಂಡದೆ ಅವು 12 ಗಂಟೆಗಟ್ಟಲೆ ಓಡು ಇತ್ತೀಚೆಗೆ ಇಂಚೋಗು ಉಡುಪಿಯಲ್ಲಿ ನಿತ್ಯಾನಂದ ಮಂದಿರ ಐಕಲ ಓದಿದ್ದೆ ಗುರುಜಿಲತ್ತಿರೋರು 5 ಬುಕ್ಕ ಇಂಚೋಗಿ ಬಂಟ್ವಾಳದಲ್ಲಿ ನಿತ್ಯಾನಂದ ಮಂದಿರ ಅಂಚ ನಿತ್ಯಾನಂದ ಧರ್ಮ ಆದ್ಮೇಲೆ ಬಂದಿತ್ತೆ ಮಸ್ತ್ ಇತ್ತು ಬರೋದು ಜನಗಳಿಗೆ ವಾಪಸ್ ಪುನಃ ಮಸ್ತ್ ವರ್ಷದಿಂಚಿ ಅಲ್ಲಿ ಒಂಬೈಡ್ಲ ನಮ್ಮ ಊರದಾಗಲೇ ಮಸ್ತ್ ಜನ ಕಾರಣ ಇದು ವಿಶೇಷತೆ ಗೊತ್ತಿರ್ತಾರೆ ಅದರ ಬಗ್ಗೆ ಹಲವಾರು ಪ್ರಸಂಗಗಳು ಆದ ನಂತರ ಪವಾಡಗಳು ಲೀಲೆಗಳು ಅವು ಅಪರಂಪಾರ ಭಾರಿ ವಿಶೇಷವಾಗಿದೆ ಹೊರಂಜನೆ ನಿತ್ಯಾನಂದ ಸ್ವಾಮಿನ ಒಂಜಿ ಎಲ್ಲಿ ಒಂದು ಕಥೆ ಉಂಟು ನಿತ್ಯಾನಂದ ಸ್ವಾಮಿನ ಮಂದಿರಗಳು ಪ್ರತಿ ವರ್ಷ ಪೊಂದುತ್ತಾರೆ ವ್ಯಾಪಾರ ವರ್ಷವರ 2 ಸರ್ತಿ ಪೊಂದುತ್ತಾರೆ ಒಂದು ಸರ್ತಿ ಇಂಚನೆ ಮಸ್ತ್ ವರ್ಷದ ದುಂಬು
ಪರಪೋದುಪ್ನಗಳಲ್ಲಿ ಹಿರಿಯ ಅದಕ್ಕೆ ಇದೆ ಇಂದು ಸಮಾಧಿ ಮಂದಿರ ಅವರು ಇದೆ ಮುಂಚೆನೇ ಪಾತ್ರನ ಗುರುತಾಗ್ತಾನೆ ಅದನ್ನ ಆದರೆ ನಮ್ಮ GST ಹಿರಿಯ ಮಸ್ತ್ ಅಂತ ಪ್ರಾಯದ ಆಗ ಅಂಚನೆಗೆ ಇನ್ನು ಅನುಭವ ಅಂಚನ ನೀರ್ದ ರೆಗ್ಯುಲರ್ ಕಾರ್ಬಂಡೆ ಪತ್ತಿ ವರ್ಷ ಹಲವಾರು ಬಾರಿ ಈ ಮಂದಿರಗಳು ದರ್ಶನ ಬರ್ಪೆ ನಿತ್ಯಾನಂದ ಸ್ವಾಮಿನ ಭಾರಿ ಇದೊಂದು ಭಕ್ತಿ ಶ್ರದ್ಧೆ ಉಂಡು ಎನ್ನ ಅಪ್ಪೆ ದಿಂಚಿ ಆರ್ನ ಮಾತೃಶ್ರೀ ಅಪ್ಪೆ ನಿತ್ಯಾನಂದ ಸ್ವಾಮಿನ ಪರಮ ಭಕ್ತೆ ಆರು ಉಪ್ಪುನ ಇರ್ತೀರ ಅಪ್ಪೆ ಆರ ಹೋದು ಈ ಜನ ಎಜುಕೇಷನ್ ಪದವಿ ಆದ ಅನೇಕ ಜನ ಮಲ್ಕೊಡು ಪಣದಕ್ಕೆ ಏನೇ ಅಪ್ಪ ನಿತ್ಯಾನಂದ ಸ್ವಾಮಿ ಹೇಳಿಬೋದು ಹೋಗಿ ಆರ ದಾಲಜ್ಜಿ ಮುಂಚೆನೆ 6 ರೂಪಾಯಿ ಮಾತಾಡಿ ಗೊತ್ತುಂಟು ಪ್ರಾಯದ ಅಜ್ಜರು ಸ್ವಾಮಿಗಳ ಅಜ್ಜರು ಅಂತಾರೆ ಅಜ್ಜರೇನು ಕುಲ್ಲಾದ ಬರ್ತಾರೆ ಕಂಡು ಅವ್ರ ಮನೆ ಪಲ್ಯಕ್ಕೆ ಅಜ್ಜನೆ ಮಾಡ್ತಾರೆ ಅದೇ ಗಿಡ ತಗೊಂಡು ಇಡ್ತೇನೆ ನಾನು ಮದಾನಿ ಕಾಂಡೆ ಪ್ರತಿಷ್ಠಾಪನೆ ಅನ್ಕೊಂಡು ಇಡ್ತೆ ಗುರುಕುಲಂಜಿ ಬಂದರೆ ಅಜ್ಜರೇನಲ್ಲಿ ಕುಲ್ಲಾದೆ ಹೋಗ್ತೇನೆ ಅಂಚನೆ ಮಾಡ್ತಾರೆ ಭಾರಿ ವಿಶೇಷತೆ ಅಂಚ ಆ ಜನ ಅವಳು ಪಿದಾಯಿ ಸಮಾಧಿ ಮಂದಿರಡಿಯಾನೆ ஒரு ಹಿರಿಯಾಳ ಪಾತ್ರವನ್ನು ಪುನಃ ಬಂದೆ ಕನ್ನಡ ಬಂದೆ ನನಗೆ ಆಮೇಲೆ ಇಂದ ಗುರುಕುಲ್ನ ಸಂಪರ್ಕ ಇದ್ದ ಇದನ್ನ ಅನುಭವ ಇದ್ದ ಅವನು ಅಪ್ಪ ಬಂದೆ ఆయన ಪಡೆಯುವ ಸಾಧ್ಯತೆ ಇದೆ ಅಂಚಿನ ವಿಶೇಷವಾದ ಅನುಭವ ದಾಯ ಬಂದ ಭಾರತದ ಆಧ್ಯಾತ್ಮಿಕ ಶಕ್ತಿದ ಒಂಜಿ ಆ ಶಕ್ತಿ ಏಕಮಲ್ಲ ನೋಡೊಂದು ಗುರುದೇವೋ ಪರಬ್ರಹ್ಮ ದಾಯ ಬಂತೇವೆ ಅಂತ ಗುರುಕುಲ್ನಾಡೆ ಅಪ್ಪೆ ಕೊಂಡು ಬಾಲ್ಯದ ಎಜುಕೇಷನ್ ಆಗ್ತದೆ ಎಜುಕೇಷನ್ ಡಿಗ್ರಿಯ ನನ್ನ ಆಗ್ತಾನೆ ಡಿಗ್ರಿ ಆಗುತ್ತೆ ಅನ್ನೋದು 10 PUC ಅದನ್ನ ಆಗ್ತದೆ ಅಪ್ಪೆ ಹೋದು ಸ್ವಾಮಿಯಿಂದ ಬಂದು ಗುರುಕುಲೆ ಬಾಲ್ಯದ ಎಜುಕೇಷನ್ ಆಡಿ ನನ್ನ ನೆಕ್ಸ್ಟ್ ನುಮ್ಮಗು ಜನ ಒಂದು ಕೆಲಸ ಆಯ್ತು ಕುಲೆ ಒಂದು ಆಶೀರ್ವಾದ ಕೊಡಲೇ ನಿತ್ಯಾನಂದ ಸ್ವಾಮಿಗಳಿಗೆ ನಾನು ಕಳ್ಕೊಳ್ಳ ಅಮೇರಿಕ ಹೋಗಿ ನಲ್ಲ ಕಲಿತು ಬರ ಅಪ್ಪಗೆ ಈ ಕೊಂಚ ಆಶ್ಚರ್ಯ ಪರಮಾಶ್ಚರ್ಯ ಎಂಗಳ ದಾಲ ಹಚ್ಚಿ 3 ಕಲ್ಪಾಯಿನೇ ಬಾರಿ ಬಂಗೋಡೆ ಇತ್ತು ನನ್ನ ಎಂಕಲು ಅಮೇರಿಕ ಕಳ್ಕೊಂಡು ಇಂಚ ಅಮೇರಿಕ ಎಲ್ಲ ಪೋಯಿನಾಟಿ ಇಚ್ಚಿ ಎಂಗಳು వాళ్ళకి కూడా ఇంటి ನಾನು ಅಮೇರಿಕ ಕಳ್ಕೊಂಡು ನನಗೆ ಕೊಂಡು ಸ್ವಾಮಿಗಳ ಪ್ರಶ್ನಾರ್ಥಕ ತಿನ್ನೋಡು ಇಂತೆ ಕೇಳಿದೆ ಗುರುಗಳೇ ಎಂಚ ಅಮೇರಿಕ ಹೋಗ್ತದೆ ನಾನು ಬಂದದ್ದು ಅಮೇರಿಕ ಕಳ್ಕೊಳ್ಳ ಎಂಚಿನ ಈ ಆಲೋಚನೆ ಅಂತ ಹೇಳ್ತೀನಿ ದುಡ್ಡಿದ್ದ ಅದನ್ನ ಲಂಗೋಟಿ ಇದ್ದು ಎತ್ತದು ಬರೀ ಅದನ್ನ ಲಂಗೋಟಿದ ಇದು ಎತ್ತುಕೊನ್ನ ದುಡ್ಡು ಮತ್ತೊಂದು ಈ ಪುಂಜ ఒక ಪೂರ ವ್ಯವಸ್ಥೆ ನಾಡು ಆಟೋಮೆಟಿಕಲಿ ಯಾರನ್ನ ಆಶೀರ್ವಾದ ಇದಕ್ಕ ಅವಳು ಪ್ರಶ್ನೆ ಬೇರೆನೇ ಅನುಗ್ರಹ ಐದು ಪತ್ತೊಂದು ಮೇರೆ ಆ ದುಡ್ಡಿನ ಪತ್ತೊಂದು ಪೂರ ವ್ಯವಸ್ಥೆ ಆಂಡು ಅಮೇರಿಕ ಸೀಟ್ಲಾಂಡು ಅದಕ್ಕೆ ಫ್ಲೈಟ್ ಟಿಕೆಟ್ಲಾಂಡು ಆರು ಬಂತೀರಿ ಆರು ಇಲ್ಲೇ ಪುನಃ ಆರು ಬಂತೀರಿ ವಿಮಾನಡಿ ಅಂದ್ಕೊಂಡು ಪುನಃ ಗುರುಕುಲ್ನ ಇಂಕ ದರ್ಶನ ಕಲ್ತದಲ್ಲ 5 ಪೋಯಿರ 5 ಬುಕ್ಕದ ಒಂಜಿ ಕಥೆ ಅವು ಬಾರಿ ವಿಸ್ಮಯವಾದ ಆದರೆ ಕಲ್ತೊಂದು ಉಪ್ಪನಾಗ ಅಮೇರಿಕಡು ಕಲ್ತೊಂದು ಉಪ್ಪನಾಗ ಜೀವನದ ಪ್ರಾಯದ ಟೈಮ್ ಸಮಯ ದೋಷವು ಹಾಗಾಗಿ ಅಮೇರಿಕದಲ್ಲಿ ಪಣ್ಣೊಟ್ಟಿಗೆ ಅಫೇರ್ಸ್ ಲವ್ ಅಫೇರ್ಸ್ ಅಲ್ತಾ ಪಂಜೋಕ್ಲು ಮತ್ತು ಫಾರ್ವರ್ಡ್ ಮುಂದೆ ಆ ಪಣ್ಣು ಮರೇನು ಲವ್ದ ಚಕ್ಕರ ಶುರು ಮಾಡ್ತಾರೆ ಅಂತ ಸಮಯ ನಡಕಲು ಅವಂತ ಮುಂದುವರಿದ ಪುನಃ ಒಂದು ದಿನ ಬೇಕಲೆ ಏಕಾಂತವಾದ ಪುನಃ ಸಮಯ ಇದು ಪುನರ್ನಿದ್ಯ ಮೇಕಲು ಒಟ್ಟಿಗೆ ಒಂದು ಪುನಃ ಸಮಯಡು ಮಿಕ್ಕದ ಮೇಕಲ 2 ಜನ ತಲೆಟ್ಲ ಧಾರಾಕಾರವಾದ ಗಂಗೆ ದಂಚಿನ ನೀರು ಬರೋದು ತಲೆಟ್ ಸಣ್ಣ ಚೌಳಿ ನೀರು ತಲೆ ತನಿತು 2 ಜನಕ್ಕೆ ಬರುತ್ತೆ ನೀ ಪುಣ್ಣ ಕೋಳಿದ ಲೋಕದ್ದು ಮೀದಿನ ಕಥೆ ಪುಣ್ಣ ಅಲ್ತಂದ್ರೆ ಹುಡುಗ ಬೈತಾರೆ ಅಲ್ತೆ ಹುಡುಗ ಬೈತಾರೆ ಕಿಚನ ಡ್ರೆಸ್ ಹೋಗ್ತು ಮೇರೆಗೆ ಪರಮಾಶ್ಚರ್ಯ ಒಂದು ಹೋಗಿ ಬಿಟ್ಟ ಮಿಕ್ಕದೊಂದು ಆಕಾಶವಾಣಿ ನನಗೆ ನಿನ್ನನ್ನು ಇದಕ್ಕೆ ಕಳಿಸಿದ್ದೆ ನಾನು ಕನ್ನಡ 6ನೇ ಸಲ ಇಂದುಗೋಲು ಅಮೇರಿಕ ಇಂದು ಪಂಪನಿ ಆರೆ ಬೇರೆಗೆ ಆತನ ಆರೆ ಎಂಕೊಂಡು ಇಂದು ಪಂಪನೋಳು ನಿತ್ಯಾನಂದ ಮಂದಿರ ಗಣೇಶ್ವರಿದ ಸಮಾಧಿ ಮಂದಿರದ ಅವರು ಬಾಕಿಲ್ಲ ಸುಳ್ಳು ಬಂದಿರೋ ಸಾಧ್ಯತೆ ಅದು
ಅಂಚೆ ತನಕ ಅನುಭವ ಅದೇ ಬಂದೆ ಪುಸ್ತಕಗಳು ಮಸ್ತ್ ಸ್ಟೋರಿ ಅದಕ್ಕಿಂತ ಇದು ಯಾನವರಿನ ಕತೆ ಸ್ವಯಂ ನಾನು ಕೇಳಿನ ಕಾರಣ 5 ಬುಕ್ಕ ಈ ಶಬ್ದ ಬಂದಿರ ಸರ್ ನಿನ್ನನ್ನು ನಾನು ಇದಕ್ಕೆ ಬೆಳೆಸಿದೆ ನೆಟ್ಟು ಅದು ತಾತ್ಪರ್ಯ 5 ಬುಕ್ಕ ಬಿಡಿಯರು ಪುಣ್ಯ ಸಂಪರ್ಕ ಬರ್ತಿದ್ದು ಬುಕ್ಕ ಐದು ಮಾತು ಬಿಡಿಯರು ఒక ಕಂಪ್ಲೀಟ್ ಎಜುಕೇಷನ್ ಮಾತ್ರ ಸರಿಯಾದ ಮಾತಾ ಚಟ ಬಿಡ್ದು ವಿದ್ಯಾಭ್ಯಾಸ ಗಮನ ചെയ്ത് ಕಲ್ತದ್ದು 5 ವರ್ಷ ಊರಡು ಇಂಡಿಯಾಡು ಮಲ್ಲ ಇಂಜಿನಿಯರ್ಲಾಯರು ಊರು ಆದಿತ್ಯ ರಿಟೈರ್ಡ್ ಆದಿತ್ಯ ಆಡಿ ಒಂದಿಲ್ಲ 2-3 ತಿಂಗಳು ನೆಟ್ಟು ವಿಶೇಷವಾಗಿ ತಗೊಂಡು ಒಂದು ಗುರು ಶಕ್ತಿದ ಫಸ್ಟ್ ಆಫ್ ಆಲ್ ಶುರು ಇದು ಅಂದಾಜು ಮಾಡ್ತಾರೆ ಆ ಅಪ್ಪೆ ಹೋಗಿ ಕೇಳಿದೆ ಯಾವ್ದನ ಈ ಕೆಲಸ ಕೊಡಲಿ ಕೊರಿಯರಿಗೆ ಅನುಗ್ರಹ ಕೊಡಲಿ ಅದು ಬಂದರೆ ಕೆಲಸ ಮಾಡ್ತೇವೆ ಕಳಬಲ್ಲ ಕೆಲಸ ದಾಯಗುಣ ಗುರು ಪಂಡ ಒಂದು ಶಿಷ್ಯ ವ್ಯಾಪಾರ ಕಂಪ್ಲೀಟ್ ಶಿಷ್ಯ ಶರಣಾಗತಿ ಆಗುಳ್ಳೇನು ವಿಶ್ವಾಸದಲ್ಲೇನ ಆ ಗುರು ಕೃಪೆ ಒಂದೇ ಉಂಟು ನಂಬರ್ 1 ಗುರು ಕೃಪೆ ಐಟು ದಾಲ ಸ್ವಾರ್ಥ ನಿಸ್ವಾರ್ಥವಾಯಿನ ಗುರು ಕೃಪೆ ಒಂದು ಸಮಾಜವು ಜನಪ್ರಿಯ ಭಕ್ತರು ಅಟ್ಲಿಗೆ ಆ ಕೃಪೆ ಆ ಗುರು ಕೃಪೆ ಒಂದು ಇನ್ನೊಂದು ಐದು ಸೆಕೆಂಡ್ 2ನೇ ವಿಷಯ ಗುರು ಆತೆ ಮಂತ್ರದ ಕಳಪದ ವೃತ್ತಿಗೆ ಆಗ ఆయన ಮಾನಿಟರ್ ಮಾಡ್ಕೊಂಡಿದ್ದಾರೆ ಅಮೇರಿಕೋಡು ఆయన ತಗೊಂಡಿದ್ದಾರೆ ಮುಟ್ಟು ಎಂಚ ಕಲ್ತೊಂದುಲ್ಲೇನ ಎಂಚಿನ ಮಲ್ತೊಂದುಲ್ಲೆ ಸಾಧಿ ತತ್ತೊಂದುಲ್ಲೇನ ఆయన ಪಟ್ಟೆಗೆ ತಿರ್ತಿ ತೊಂದುಲ್ಲೇನ ಅಥವಾ ಇನ್ನೇ ಪಟ್ಟೆಗೆ పోందుಲ್ಲೇನ ಅವಳ ಮುತ್ತುದ್ದೇ ಅನ್ನ ಆ ಏನೋಡು ಆ ಶಕ್ತಿಡು ಆ ತಗೊಂಡು ಸೆಕೆಂಡ್ ಅವನ್ನ ಐನ್ಲ ಸರಿ ಮಾಡ್ತೀರ ವ್ಯಾಪಾರ ಪಣ್ಣ ಪಾತ್ರಂಡ ಐದು ಆರೇ ಮಾನಿಟರ್ ಮಾಡ್ತಿದ್ದು ಆರೇ ಇವತ್ತು ಕಂಪ್ಲೀಟ್ ಮಾಡ್ಕೊಂಡು ಇನ್ನು ಮಾತ್ರ ಗುರು ಶಕ್ತಿಯಲ್ಲಿ ಮಹಿಮೆ ದಾಯ ಮಾಡ್ಬೋದು ಇನ್ನು ಜನಗಳಿಗೆ ಒರಿಯಕ್ಕೆ ಉಪಹಾರ ಮಾಡ್ತಾರೆ ತಯಾರಿದ್ದೆ ಒಂದು ಈ ಕಡೆ ಡೊನೇಷನ್ ಮಾಡ್ತಾರೆ 5,000 ಡೊನೇಷನ್ ಮಾಡ್ತಾರೆ ಜನಗಳು ತಯಾರಿದ್ದೆ ಅಂಚಿನ ಬೇಕು ಆ ಗುರು ಶಕ್ತಿ ತಿಕ್ಕಿನಾಗಲಿ ಹೆಚ್ಚಿನ ಸಮಸ್ಯೆ ಬರ್ತಂದ್ಕೊಂಡ್ಲ ಆಗಲಿ ಒಂದು ಇದು ಕೊಡ್ತಾರೆ ಐಕೊಂದು ಆನ್ಸರ್ ಕೊಡ್ತಾರೆ ಉತ್ತರ ಕೊಡ್ತಾರೆ ಐಕೊಂದು ಆಶೀರ್ವಾದ ಕೊಡ್ತಾರೆ ಐಕೆ ಕೊಡ್ತಾರೆ ಸಮಾಧಾನ ನಾಡೋದಾಗಲಿ ಆ ಪರಂಪರೆ ಆ ಗುರು ಪರಂಪರೆ ಆ ನಿತ್ಯಾನಂದ ಗುರು ಪರಂಪರೆನೇ ಇನ್ನಿನ ಮಟ್ಟ ಮೂಳು ಈ ಗುರು ಪರಂಪರೆ ಸಮಾಜಗಳು ಅನೇಕ ಜನಗಳು ಕಷ್ಟ ಕಾರ್ಪಣ್ಯ ಇರ್ತನಾಗಲಿ ಬಂಗೋಡತನಾಗಲಿ ಹೆಂಚಿನ ಸಮಸ್ಯೆ ಬರ್ತಲ್ಲ ಐನ ಆ ಗುರು ನಾಡಿ ಬರ್ತಲ್ಲ ಐಕೊಂದು ಹೆಂಚಿನಾಳಲ್ಲಿ ಹಾಕಿದ್ದಾರೆ ಐಕೊಂದು ಅನುಗ್ರಹ ಅಲ್ಲ ಐಕೊಂದು ಸಹಕಾರ ಅಲ್ಲ ಐಕೊಂದು ಸಪೋರ್ಟ್ಲ ಮಲ್ತದೆ ಸಮಾಜ ಒಂದು ಉದ್ಧಾರ ಆಗ್ಲಿಕ್ಕ ಜನಗಳನ್ನ ಕಷ್ಟ ಕಾರ್ಪಣ್ಯ ಕಮ್ಮಿ ಮಾಡ್ಕೊಂಡು ಜನರಿಗೆ ಕೆಲಸ ಮಾಡ್ತಂದ್ರೆ ಐನೇ ಅನ್ಬೇಕು ಮತ್ತು ನಮ್ಮ ಈ ತುಳುನಾಡು ತುಳುತ್ತ ವಿಷಯಗಳು ಬಂದರೆ ಈ ತುಳುನಾಡು ವಿಶೇಷವಾದ ತುಳುನಾಡು ಈ ಗುರು ಪರಂಪರೆ ಎಲ್ಲ ಉಂಟು ನಮ್ಮ ನಿತ್ಯಾನಂದ ಸ್ವಾಮಿದ್ದು 5 ಗೊಂಬಳ ಇರ್ತದೆ ನಿತ್ಯಾನಂದ ಸ್ವಾಮಿ ಮಹಾಬಲವಾಗಿ ಗುರು ಆದ ಬರ್ತದೆ 5 ಕತ್ತೆ ಹಲವಾರು ಗುರುಗಳಿರುತ್ತೆ ನಮ್ಮ ಯತಿಗಳು ಆ ದುಂಬದ ಯತಿ ಪರಂಪರೆ ಇದೆ ಹಿಂದೂ ಸನಾತನ ಧರ್ಮದ ಯತಿ ಪರಂಪರೆಯೇ ನನ್ನದ ತುಂಬುಗಳ ಒಂದು ಅವೇ ಪರಂಪರೆ ನಡಪೋಣ ಯೋಗ ನಮ್ಮ ಗುರುಗಳು ಮೂಡುಳ್ಳೇರು ಕಾರ್ಮಂತ್ರ ಕೆಲಸ ಅಪರಂಪಾರ ವಿಶೇಷ ಭಯಂಕರ ಕೆಲಸ ಅಂಚೆ ನಾವು ಸುತ್ತಾಲ ನಮ್ಮ ತುಳುನಾಡು ಕೆಲವು ಸ್ವಾಮಿಗಳು ಕೆಲವು ಯತಿಗಳು ಈ ತುಳುನಾಡು ಉಳ್ಳೇರು ಕೊಂಡೇವರು ಉಳ್ಳೇರು ನಮ್ಮ ಗುರುಗಳು ಸೀನಿಯರ್ ಮೋಸ್ಟ್ ಮಾತಾಡಿಲ್ಲ ಸೀನಿಯರ್ ಮೋಸ್ಟ್ ಗುರು అయిన ಪರಂಪರೆ ಆ ಗುರು ಪರಂಪರೆಯನ್ನು ನಿತ್ಯ ಮಾತನಾಡ ಗುರು ದೇವಾನಂದ 5 ನಾವು ಯೋಗಾನಂದಗಳೇ 5 ಮಾಣಿಲಾಡು ಸ್ವಾಮೀಜಿ ಉಳ್ಳೇರು ಅಂಚನೆ ಮೂರು ಎಡನೀರು ಸ್ವಾಮೀಜಿ ಉಳ್ಳೇರು ಆದಿ ಶಂಕರಾಚಾರ್ಯ ಪರಂಪರೆದ ಸ್ವಾಮೀಜಿ ಉಳ್ಳೇರು ಅಂಚಪ್ಪನಾಗ ಈ ಇಡೀ ನಮ್ಮ ಈ ತುಳುನಾಡು ಆ ಆದಿ ಸಂಸ್ಕೃತಿ ನಮ್ಮ ಯತಿ ಸಂಸ್ಕೃತಿಲ ಪುನರುತ್ಥಾನ ಅದು ಎಡ್ಡ ರೀತಿ ನಡ್ಕೊಂಡೊಂದು ಸಮಾಜ ಸೇವೆ ಮಾಡ್ಕೊಂಡೊಂದು ಖಾಲಿ ಧ್ಯಾನವಂತದಕ್ಕೆ ಒಂದು ಅಕ್ಕಲ್ನ ಒಂದು ಆಧ್ಯಾತ್ಮಿಕ ಶಕ್ತಿ ಇನ್ನು ಮಾಡ್ತದೆ ವೇಟ್ಗಳು ತಪಸ್ಸು ಮಾಡ್ತದೆ ಹಿಮಾಲಯಗಳು ತಪಸ್ಸು ಮಾಡ್ತದೆ ಮೈದಾನ ಗುಂತಾರೆ ಅಕ್ಕಲ್ಲಿ ಇಡೀ ಸಮಾಜ ಉದ್ಧಾರ ಮಾಡ್ಕೊಂಡೊಂದು ಇಡೀ ಈ ಗ್ರಾಮ ಅಭಿವೃದ್ಧಿ ಆಡೆ ಬೇರೆ ನಾನಾ ವಿಧದ ಸಮಾಜ ಅಭಿವೃದ್ಧಿ ಮತ್ತು ತುಳು ಸಂಸ್ಕೃತಿ ಮಾಡ್ಕೊಂಡ ಕೆಲಸ ಅದು ಎಷ್ಟೋ 2 ಕೆಲಸಗಳು ಮಾಡ್ಕೊಂಡಿಲ್ಲ ಇತ್ತೆ ಇತ್ತೀಚೆಗೆ ಅವೇ ಎಲ್ಲದ ವಿಜ್ಞಾನ ಕಂಟ್ರಿಬ್ಯೂಷನ್ ಆಗಿ ಮತ್ತೆ ನನ್ನ ಗೊತ್ತಿಗೆ ಎಲ್ಲಿ ಮಂತ್
ಆಡ ಐತೆ ಮಲ್ಲೊಂದು ಯಾಕಡೆ ನಳಿನ್ ಕುಮಾರ್ ಬಂದು ಬೋಯ್ರು ರಾಮರಾಜ್ಯ ಅಂತಾರೆ ಮಸ್ತ್ ರಾವಣನಾಗಿ ಬರ್ತಂದ್ರೆ ಅದು ಆತೆ ರಾಮನಾಗಿ ಬೋಡು ಆತೆ ರಾಮನಾಗಿಲ್ಲ ಬೋಡು ಹನುಮಂತನಾಗಿಲ್ಲ ಬೋಡು ರಾಮನಿಗೆ ಹನುಮಂತನಾಗಿ ಬೋಡು ಹನುಮಂತೆ ಮಹಾಬಲಶಾಲಿ ರಾಮದೇವರಿಗೆ ಸಪೋರ್ಟ್ ಅಂತಾರೆ ಹನುಮಂತೆ ಅಂಚಿನ ಎಲ್ಲೆಲ್ಲ ಹನುಮಂತನ ಮೂರ್ತಿಗಳು ಏಕ ಒಂದು ನಮ್ಮ ಊರಿಗೆ ಇಡೀ ಹಿಂದೂಸ್ತಾನಗಳು ರಾಮದೇವರಲ್ಲಿ ಜಾಸ್ತಿ ದೇವಸ್ಥಾನಗಳು ಹನುಮಂತ ದೇವರನ್ನ ಒಂದು ಉತ್ತರ ಭಾರತದಲ್ಲಿ ಅನ್ಸುತ್ತೆ ಹನುಮಂತನ ದೇವಸ್ಥಾನಗಳು ಮತ್ತೊಂದು ಅಲ್ಲಿ ಗಲ್ಲಿಡುಂಟು ಹನುಮಂತನ ದೇವಸ್ಥಾನಗಳು ಅಂತ ಎಲ್ಲೆಲ್ಲ ಮೂರ್ತಿ ಯಾವಂದು ಒಳ್ಳೆದು ಈಗ ನಮ್ಮ ಗುರೂಜಿ ನೂತನ್ಮ ಪೀಠದಲ್ಲಿ ಹನುಮಂತೆ ಬೋಡು ನನ್ನ ಎಲ್ಲೇ ಮೂರ್ತಿ ಯಾವಂದು ನನ್ನ ಮಲ್ಲ ಮೂರ್ತಿ ಹನುಮಂತೆ ಬೋಡು ಒಳ್ಳೆದು ನೂತನ್ಮ ಪೀಠದ ಹನುಮಂತನ ಆ ಗುಡ್ಡೆ ದರೇಟುಗಳ ಅವನ ಒಂದು ಯೋಜನೆ ಮಾಡ್ತಾರೆ ಒಂದು ಯೋಚನೆ ನೂತನ್ಮ ಪೀಠದ ಅಡಿತ ಅದು ಬಂದೇ ಮಾತನಾಡೋ ಸಾಕಾರ ಆಪಡು ಮತ್ತೆ ಎಂಕ್ಲೆಗೆ ಸಹ ದಿಂದೆ ಮಲ್ಪಡಿದ್ದು ದಯ ಬಂಡ ಇರ್ತೀರಿ ನಳಿನ್ ಕುಮಾರ್ ಬಂಡದ್ ಬೋಯ್ರಿ ನನ್ನದು ಅರ್ತಿಲ್ಲ ಎಂಕ್ಲೆ ಬರ್ಪ ಎಂಕ್ಲೆ ಬರ್ತದೆ ಏನು ಮಲ್ಪ ಅವಾಗ ಅಂತ ಎಂಕ್ಲ ಬಾರ ಅಂತ ಕಮ್ಮಿ ಆಗ ಗುರುಕಡೆ ನಳಿನ್ ಕುಮಾರ್ಲ ಶಾಸಕರೇ ಸಂಸದರೇ ಗಡಿಜೆಲ್ಲ ಬಂಡದ್ ಬೋಯ್ರಿ ಎಂಕ್ಲಲ್ಲ ನನ್ನದು ಇರ್ಲಿ ಎಂಕ್ಲೆ ಬರ್ಪ ಏತೊಂದು ಭರವಸೆ ಏತೊಂದು ವಿಶ್ವಾಸ ಅಂತ ಅಕ್ಕಡೆ ಆ ನೂತನ ಪೀಠದ ಹನುಮಂತಾಗ आपल्याकडे दाला संशय ऐके इंकलनं दाला मुंबई डायरेक्टरनं दाला ಅನುದಾನದ ಅಗತ್ಯ ಇದ್ದಿ ಅಂತ ಅಗತ್ಯ ಪೂರ್ಣ ಹನುಮಂತನ ಬೀಲವೇ ಹನುಮಂತು ಹನುಮಂತನ ಬೀಲ ಉಂಟು ಆಯ್ತಾ ಯೋಗದಾನೆಯನ್ನ ಧ್ಯಾನ ಅಂತೇಳಿ ಯಾವ ಅಂಚ ಸೊ ಹನುಮಂತನ ಮಲ್ಲಲ್ಲಿ ಇನ್ನೂ ಸ್ವಲ್ಪ ಬೊಕ್ಕ ಇನ್ನು ಈ ತನಕ ನಡ್ಕೊಂಡು ಬರ್ತಾನೆ ಅಂಚಿನ ಸಮಾಜ ಸೇವೆಯ ಕೆಲಸ ನನಾತ್ ನಿಮಗೆ ನಡ್ಕೊಂಡು ಪಾಡು ಬಂದದು ನೀರು ಪೂರ ಊರದಾಗಲೇ ಊರದ್ದು ಬರ ಊರದ್ದು ಬರ್ತಾನೆ ಪೂರ ಶ್ರದ್ಧಾಲು ಮಕ್ಕಳಿಗೆ ದೇವರು ಹನುಮಂತ ದೇವರು ದತ್ತಾಂಜನೇಯರು ಅದನ್ನು ಕೃಪೆಯಾಡು ಮಾತಾಡಿಗಳು ಎಟ್ಟಾಡು ಬಂದು ಇನ್ನು ನಾನು ಪಾತ್ರ ಮುಕ್ತಾಯ ಧನ್ಯವಾದ. ವೈದ್ಯೋ ನಾರಾಯಣ ಹರಿ ಬಂಧುನ ಪಾತ್ರ ಆರಿಗೆ 40 ಮೂಲತಃ ಆರು ಕಟೀಲ್ದ ಮುಂಬೈಡ್ 35 ವರ್ಷದ ಪಿರವು ಸುಸಜ್ಜಿತವಾಯಿನ ಮಾತಾ ಆಧುನಿಕ ಅನುಕೂಲತೆ ಉಪರಗಿನ ಡಾಕ್ಟರ್ ಸುರೇಶ್ ಎಸ್ ರಾವ್ ಪೆರಿಯ ಜನರಲ್ ಸರ್ಜನ್ ಸಂಜೀವಿನಿ ಆಸ್ಪತ್ರೆದ ಮೆಡಿಕಲ್ ನಿರ್ದೇಶಕರು ಅರನ ಅಮ್ಮೆನ ಮೊದಲು ಸಂಜೀವ ರಾವ್ ಅಪ್ಪೆ ಕಾತ್ಯಾಯಿನಿ ಆರು ಆರಂಭ ಬಂಧನ
ಆಸ್ಪತ್ರೆ ಸಂಜೀವನಿ ಅನ್ನನೆಯ ಕ್ಷೇತ್ರವು ಇಂಜಿನಿಯರ್ ಪ್ರಥಮವಾಗುತ್ತದೆ. ಡಾಕ್ಟರ್ ಸುರೇಶ್ ಎಸ್ ರಾವ್ ಕಟೀಲ್ ಅದರಲ್ಲಿ ಮಹಾ ಪರೋಪಕಾರಿ ಕಟೀಲ್ ಬಡವರಿಗೆ ಬೋರ್ಡ್ ಒಂದು ಮಲ್ಲ ಆಸ್ಪತ್ರೆ ಬಂದದ್ದು ಮಣಿಪಾಲ ಗ್ರೂಪ್ ಕೊಡ್ತೇವೆ. ಇಲ್ಲಿ ಮಸ್ತ್ ಜನಕ್ಕೂ ಪ್ರಯೋಜನ ಪಡಿಸಿನ ವೈದ್ಯಕೀಯ ಸೇವೆ ಕಟೀಲ್ ಅವನು ಕಟೀಲಿನ ಸುತ್ತಮುತ್ತ ಇರುವಂಥ ಗ್ರಾಮವು ಒಂದು ಶುದ್ಧವಾದ ನೀರು ಪೂರೈಕೆ ಆವುದು, ಶೌಚಾಲಯದ ವ್ಯವಸ್ಥೆ ಆವಡು ಪಡೆದು ಸ್ವಚ್ಛ ಕಟೀಲ್ ಪಂಪಿನ ಯೋಜನೆಯನ್ನು ಅದು ಜಾರಿ ಮಾಡ್ತದೆ. ಅದಕ್ಕೆ ಸಂಸ್ಕೃತದ ವ್ಯಕ್ತಿ ಮತ್ತು ಪ್ರೀತಿ ಸಂಸ್ಕೃತ ಕಾಲೇಜು ಮತ್ತು ವಸತಿ ಗೃಹ ಪಂಪಿನ ಹಾಸ್ಟೆಲ್ ಅದು ಕಟೀಲ್ ಶುರು ಮಾಡ್ತದೆ. ಪ್ರತಿ ವರ್ಷ ಒಂದು ತಿಂಗಳು ಅವರು ವಸಂತ ವೇದ ಶಿಬಿರನ್ನು ಅದು ಮತ್ತೊಂದು ವೈದ್ಯಕೀಯ ಸಕ್ರಮದ ಬಗ್ಗೆ ಅದು ರೆಡ್ ಬುಕ್ ಬರ್ತದೆ. ಸ್ಮಾರ್ಟ್ ಡಾಕ್ ಒಬ್ಬಿ ಬೆಟರ್ ಸೇಫ್ ದ್ಯಾನ್ ಸಾಯಿಲ್ ವಿಶಿಷ್ಟವಾದ ಪುಸ್ತಕ ಅದು ಈ ವೈದ್ಯಕೀಯ ಕ್ಷೇತ್ರಕ್ಕೂ ಕೊಡ್ತೇವೆ. ಅಂಗಾಂಗ ದಾನದ ಬಗ್ಗೆ ಅದರ ಜಾಗೃತಿ ಮೂಡಿಸುವ ಕೆಲಸ ಪ್ರತಿಯೊಂದು ದಿಕ್ಕಿಲ್ಲ. ಅವನು ಇಂಚಿಪ ಸಂಜೀವಿನಿ ಆಶ್ರಯ ಸೀನಿಯರ್ ಕೇರ್ ಸೆಂಟರ್ ಅಂತ ಶುರು ಮಾಡಿದ್ರೆ ಹಿರಿಯ ನಾಗರಿಕರಿಗೆ ಅದರಲ್ಲಿ ಇಲ್ಲದೆ ಚಿಕಿತ್ಸೆ ಕೊಟ್ಟಿನ ವ್ಯವಸ್ಥೆ ಆಸ್ಪತ್ರೆ ಮೂಲಕ ಮಾಡ್ತೇವೆ. ನಮ್ಮ ಇಲ್ಲಿ ಮಲ್ಲ ಹಿರಿಯರ ಆ ರೀತಿ ನಮ್ಮ ಉದ್ದೇಶ ಪಾತ್ರ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ತೆಗೆದುಕೊಂಡು ನಾವು ಭಾರಿ ಹೆಮ್ಮೆ ಆ ರೀತಿ ನಮ್ಮ ಉದ್ದೇಶ ಪಾತ್ರ. ಮಾತರಿಗಳ ನಮಸ್ಕಾರ. ವೇದಿಕೆ ಹೆಚ್ಚಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ಪ್ರಕಾಶ್ ಸಾಧ್ವಿ ಶ್ರೀ ಶ್ರೀ ಮಾತಾಮಯ್ಯ ಅವರು ಹಾಗೆಯೇ ರಚನಾ ಕಾರ್ಯಕ್ರಮದ ಅಧ್ಯಕ್ಷರಾದ ಈಗಾಗಲೇ ಬಂದು ನಿರ್ಗಮಿಸಿದ ನಳಿನ್ ಕುಮಾರ್ ಅವರೇ, ಡಾಕ್ಟರ್ ರಾಜೇಶ್ ನಾಯಕ್ ಅವರೇ ಹಾಗೂ ನಮ್ಮ ಎರಡು ಆಪ್ತರಿದ್ದ ವ್ಯಕ್ತಿಗಳಿದ್ದಾರೆ, ಸದಾಶಿವಣ್ಣ ಮತ್ತು ರೋಮಣ್ಣ, ಹಾಗೆಯೇ ಉಳಿದ ಎಲ್ಲ ಈ ಒಡಿಯೂರಿನ ಗಣ್ಯ ವ್ಯಕ್ತಿಗಳೇ ಹಾಗೂ ಸಭಾಸದರು. ನನಗೆ ಇವತ್ತು ದೊಡ್ಡ ಪುಣ್ಯ ಮಾಡಿದಾಗೆ ಕಾಣ್ತಾ ಇದೆ. ಯಾಕಂದರೆ ನಾನು ಎಣಿಸಿಲ್ಲ ಒಡಿಯೂರು ಒಳಗೆ ಬರುವಾಗ ಇಷ್ಟು ಎಲ್ಲ ಈ ಶಕ್ತಿ ಕೇಂದ್ರದಲ್ಲಿ ಇದೆ ಅಂತ. ಒಂದೊಂದೇ ಸ್ವಾಮೀಜಿ ಅವರೊಟ್ಟಿಗೆ ನಾನು ದೇವಸ್ಥಾನದ ಒಳಗೆ ಆ ಗುಹೆಯೊಳಗೆ ಹೋಗಿ ದೇವರನ್ನು, ದತ್ತಾತ್ರೇಯ ದೇವರನ್ನು, ಪಂಚಮುಖಿಯನ್ನು, ಹನುಮಂತನನ್ನು, ಆಂಜನೇಯ ದೇವರನ್ನು, ಆ ಸರೋವರವನ್ನು ಇನ್ನೇನೆಲ್ಲ ಒಂದಿಷ್ಟು ಸಣ್ಣ ಹಳ್ಳಿಯಲ್ಲಿ ಇಷ್ಟೊಂದು ವೈಭವದಿಂದ ಇಂಥ ಗುರುಗಳಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ. ನಳಿನ್ ಕುಮಾರ್ ಅವರು ಹೇಳಿದರು, ಇಂಥ ರಾಮ ಅಂತವರು ಹಳ್ಳಿಯಲ್ಲಿ ಇರಬೇಕು ಅಂತ ಹೇಳಿ. ಅದು ಎಷ್ಟು ಸತ್ಯ ಅಂದರೆ ಪ್ರಾಯಶಃ ಇಂತಹ ಗುರುಗಳನ್ನು ಈ ಗ್ರಾಮದಲ್ಲಿ ಸೃಷ್ಟಿಸುವಾಗ ಆ ಬ್ರಹ್ಮ ಎಷ್ಟು ಆಲೋಚನೆ ಮಾಡಿರಬೇಕು. ಆವಾಗ ಈ ಎಲ್ಲ ಕಲೆಗಳನ್ನು ಅವರ ಬಗ್ಗೆ ಕೇಳ್ತಾ ಹೋಗುವಾಗ ನನಗೆ ಆಶ್ಚರ್ಯ ಆಗ್ತದೆ. ಒಂದು ವ್ಯಕ್ತಿಯಲ್ಲಿ ಇಷ್ಟೆಲ್ಲ ಒಳ್ಳೆ ಗುಣಗಳು ಇರಬೇಕಾದ್ರೆ ಆ ಬ್ರಹ್ಮ ಎಷ್ಟು ಸಮಯ ತಗೊಂಡಿರುವಾಗ ಇಂಥವರಲ್ಲಿ ಕಲಿಕೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅಷ್ಟೊಂದು ಭಾವನೆಯನ್ನು, ಅವರು ಮಾತನಾಡುವ ಶೈಲಿಯನ್ನು ಅದರಲ್ಲೇ ನಾವು ನಿರಾಕರಿಸಬೇಕು. ಅಷ್ಟು ಒಳ್ಳೆಯ ಎಲ್ಲ ಗುಣಗಳನ್ನು ಇಟ್ಟುಕೊಂಡು ಹೊತ್ತು ಇವತ್ತು ಈ ಕಲಿಯುಗದಲ್ಲಿ ಅವರು ಜನಿಸಿದ್ದಾರೆ. ಇಂಥ ಒಂದು ರಿಮೋಟ್, ಅದು ಕೂಡ ಪಟ್ಟಣದ ಬದಿಯಲ್ಲಿರೋ ಹಳ್ಳಿಯಲ್ಲ, ಇಷ್ಟು ಒಳಗೆ ಬರುವಾಗ ನಾವು ನಮಗೆ ಲೊಕೇಶನ್ ಮ್ಯಾಪ್ ಕಳಿಸಿದ್ರು ಸಂದೀಪ ಅವರು. ಆದರೂ ಅದರಲ್ಲಿ ಬರ್ಲಿಕ್ಕೆ ಕೂಡ ನನಗೆ ದಾರಿ ಕಷ್ಟ ಆಗ್ತದೆ. ಅಷ್ಟು ಒಳಗೆ ಹೋಗಿತ್ತು, ತಿರುಗಿ ಬರ್ತದೆ. ಕಡೆಗೆ ಬಂದದ್ದು ಒಡಿಯೂರು. ಅಂದರೆ ಎಷ್ಟು ತಿರುಗಿದ್ರು ಆ ಒಂದು ಒಳ್ಳೆ ಊರಿಗೆ ಬಂದ ಮೇಲೆ ನನಗೆ ಅರ್ಥ ಆಗ್ತಾ ಉಂಟು ಇವರು ಪಟ್ಟ ಕಷ್ಟ ಎಷ್ಟು, ಶ್ರದ್ಧೆ ಎಷ್ಟು, ತಾಳ್ಮೆ ಎಷ್ಟು ಅಂತೇಳಿ
ನನಗೆ ಈಗ ಅರ್ಥ ಆಗ್ತಾ ಇದೆ. ಆದ್ದರಿಂದ ನಾನು ಕೂಡ ಸ್ವಾಮೀಜಿ ಅವರೇ, ನನಗೂ ಇವತ್ತು ಸ್ವಲ್ಪ ಪುಣ್ಯ ಸಿಕ್ಕಿದೆ. ನಾನು ಕೂಡ ಇಲ್ಲಿ ಬಂದು ನನ್ನ ಜೀವನ ಕೂಡ ಪಾವನ ಆಗಿ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೇನೆ. ನಿಜ, ನೀವು ಬಹಳಷ್ಟು ಶ್ರಮ ಪಟ್ಟಿದ್ದೀರಿ. ನಿಮ್ಮಂಥ ವ್ಯಕ್ತಿ ಈ ಕಲಿಯುಗದಲ್ಲಿ ಹುಟ್ಟುವುದು ಬಹಳ ಕಡಿಮೆ. ಒಂದು ಸ್ವತಃ ಇಷ್ಟು ಕಷ್ಟಪಟ್ಟು ಸುಮಾರು 35 ವರ್ಷದಿಂದ ಒಂದು ಸಣ್ಣ ಊರಿನಲ್ಲಿ ಎಷ್ಟೆಲ್ಲ ಕೆಲಸ ಆಗಿದೆ. ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ. ಇವತ್ತು ನೀವು ಹೇಳಿದ ಹಾಗೆ ವೈದಿಕರಲ್ಲಿ ದೇವಸ್ಥಾನ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಅದಕ್ಕೆ ನೋಡಲಿಕ್ಕೆ ಆಶ್ಚರ್ಯ ಪಡುವಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದೀರಿ. ಹಾಗೆ ನೀವು ವಿದ್ಯಾಪೀಠವನ್ನು ಮಾಡಿದ್ದೀರಿ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದೀರಿ. ಮತ್ತು ಸಮಾಜ ಕಲ್ಯಾಣಕ್ಕಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇನ್ನೂ ಅಷ್ಟು ವಿಕಾಸ ಆಗುವಂತೆ ಮಾಡಬೇಕು. ಆದ್ದರಿಂದ ನಿಮ್ಮ ಆ ಒಂದು ತಾಳ್ಮೆಗೆ, ನಿಪುಣತೆಗೆ, ಚಾಣಕ್ಯ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನು ಆಲೋಚಿಸುತ್ತಾ ಎಲ್ಲರನ್ನು ಒಟ್ಟಿಗೆ ಇಟ್ಟುಕೊಂಡು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರನ್ನೆಲ್ಲ ಸನ್ಮಾನಿಸುವುದು, ಇದೆಲ್ಲ ಒಂದು ದೊಡ್ಡ ಗಣ್ಯ ವ್ಯಕ್ತಿಗಳಿರುವಂತಹ ಶಕ್ತಿ ನಿಮ್ಮಲ್ಲಿದೆ. ಆದ್ದರಿಂದ ಕಲಿಯುಗದಲ್ಲಿ ದೇವರು ಬರದಿದ್ದು ಯಾರು ಇಂಥ ಕೆಲಸವನ್ನು ಮಾಡ್ತಾರೋ ಅವರಿಗೆ ನಾವು ದೇವಮಾನವನ್ನು ಹೇಳ್ತೀವಿ. ಆದ್ದರಿಂದ ನೀವು ಖಂಡಿತ ಈ ಕ್ಷಣದಲ್ಲಿ ಬಹಳಷ್ಟು ಪುಣ್ಯ ಮಾಡಿ ಇನ್ನು ಮುಂದಿನ ಜನ್ಮ ನಿಮಗೆ ಇರಲಿಕ್ಕಿಲ್ಲ. ಅಂದರೆ ಖಂಡಿತ ವೈಕುಂಠಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗಬೇಕು. ಅದಕ್ಕೆ ಸರಿಯಾಗಿ ನಿಮ್ಮೊಟ್ಟಿಗೆ ಹಲವಾರು ಒಳ್ಳೆ ವ್ಯಕ್ತಿಗಳನ್ನು ಕೂಡ ನೀವು ಇಲ್ಲಿಗೆ ಅಟ್ರಾಕ್ಟ್ ಮಾಡಿದ್ದೀರಿ. ಅದರಲ್ಲಿ 2 ಜನರು ನನ್ನ ಬಹಳ ಆತ್ಮೀಯರು. ಇಬ್ಬರು ನಾನು ಇಲ್ಲಿ ಬರಲಿಕ್ಕೆ ಕಾರಣೀಭೂತರು. ಒಂದು ನಿಮ್ಮ ಬಹಳ ಆಪ್ತ ಭಕ್ತ, ನಿಸ್ವಾರ್ಥ ಮನುಷ್ಯ. ಒಂದು ಭಕ್ತ ಹೆಸರೇ ಅವರಿಗೆ ಎರಡೇ ಕಾಣುವುದು ಜೀವನದಲ್ಲಿ. ಒಂದು ಕಟೀಲಿನ ದೇಪಿ, ಇನ್ನೊಂದು ಒಡಿಯೂರು ದೇವಸ್ಥಾನ. ಅದನ್ನು ಬಿಟ್ಟು ಬೇರೆ ಯಾವುದು ಅವರಿಗೆ ಮುಖ್ಯ ಅಂತ ಅವರು ನಮ್ಮ ಇವರು. ಅಂದರೆ ಇವರನ್ನು ನೀವು ರಾಮ ಅಂತ ಅಂದರೆ ಇವರನ್ನು ನಾನು ಆಂಜನೇಯ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹಾಗೆಯೇ ಇನ್ನೊಬ್ಬರು ನಮ್ಮ ಸದಾಶಿವಣ್ಣ. ಕಳೆದ ಒಂದು 3-4 ವರ್ಷದಲ್ಲಿ ಎಷ್ಟೊಂದು ಪ್ರಸಿದ್ಧ ವ್ಯಕ್ತಿ ಮುಂಬೈ ಅಂತ ಪಟ್ಟಣದಲ್ಲಿ ಆಗಿದ್ದಾರೆ ಅಂದರೆ ನನಗೂ ಸ್ವಲ್ಪ ಸಂತೋಷ ಆಗ್ತದೆ. ಅವರು ಬಂದು ಹೇಳಿದಾಗ ನನ್ನ ಆಪ್ತ ಮಿತ್ರರು ಕೂಡ ಬಂದಿದ್ದಾರೆ ಅಂತ ಹೇಳುವಾಗ ನನಗೂ ಸ್ವಲ್ಪ ಗೌರವ ಸಿಕ್ಕಿದ ಹಾಗಾಯಿತು ಅಂತ ಹೇಳಿದ್ದೆ. ಸಂತೋಷ ಪಡ್ತಾ ಇದ್ದಾರೆ. ಸದಾಶಿವಣ್ಣ, ನೀವು ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ ನಿಮ್ಮನ್ನು ಕೂಡ ಇವರಂತೆ ಸತಾಯುಷಿಯಾಗಿ ಅವರು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ. ಆದ್ದರಿಂದ ಇಂಥ ಒಂದು ಒಳ್ಳೆಯ ಕೆಲಸಗಳಾಗ್ತಿರುವಂಥ ಈ ಒಂದು ಸಣ್ಣ ಗ್ರಾಮ ಇಷ್ಟು ಶಿಸ್ತಿನಲ್ಲಿ ಎಲ್ಲ ಮಕ್ಕಳು ಎಲ್ಲ ಹಿರಿಯರಿಗೆ ಒಳ್ಳೆ ರೀತಿಯಲ್ಲಿ ಅವರ ನಮಸ್ಕಾರ ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾ ಇರುವಾಗ ನೋಡಿ ನನಗೆ ಬಹಳಷ್ಟು ಸಂತೋಷ ಆಯಿತು. ಇಂತಹ ಊರುಗಳು ನಮ್ಮ ಪ್ರತಿ ಹಳ್ಳಿಯಲ್ಲಿಯೂ ಇಂತಹ ದೇವಮಾನವರಂಥವರು ಹುಟ್ಟಿ ಒಳ್ಳೆಯ ರೀತಿಯಲ್ಲಿ ಆಗುವಂತೆ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ನಮ್ಮ ದೇಶದ ಪ್ರಧಾನಿ ಮನಸ್ಸಿನಲ್ಲಿದ್ದಂಥ ಒಬ್ಬ ಪ್ರಧಾನಮಂತ್ರಿ ಮುಂಬೈ ಸ್ಥಿತಿಯಲ್ಲಿದ್ದರು. ಎಲ್ಲೆಲ್ಲಿಯೂ ಇಂತಹ ಒಂದು ಒಳ್ಳೆಯ ವ್ಯಕ್ತಿಗಳು ಬಂದು ಪ್ರತಿ ಊರಲ್ಲಿ ಕೂಡ ರಾಮರಾಜ್ಯ ಆಗುವಂತೆ ಆ ದೇವರು ಅನುಗ್ರಹಿಸಲಿ ಅಂತ ಹೇಳುತ್ತಾ ಇನ್ನೇನು ಮಾತುಗಳಿಗೆ ಹೋಗ್ತಾ ಇರುತ್ತೆ. ಡಾಕ್ಟರ್ ಸುರೇಶ್ ಎಸ್ ರಾವ್ ದಂಪತಿಗಳಿಗೆ ಪರಮಪೂಜ್ಯ ಸ್ವಾಮೀಜಿಯವರು ಶಾಲೆ ಉಪದೇಶದಲ್ಲಿ ಸಂಸ್ಥಾನದ ಗೌರವ ಸಲ್ಲಿಸುವಂತೆ ಶ್ರೀ ಸಂಸ್ಥಾನಗಳು ದತ್ತ ಜಯಂತಿ ಮಹೋತ್ಸವದ ಸಂದರ್ಭಗಳು ತುಳು ನಾಟಕೋತ್ಸವ, ತುಳು ನಾಟಕ ಪಂಪ ನಡೆದವು. ಸುಮಾರು 14 ನಾಟಕಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ఒక ಕಾಸರಗೋಡು ಜಿಲ್ಲೆಯಲ್ಲಿ ಬರ್ತದೆ ಮೂರು ಪ್ರದರ್ಶನ ಆಯ್ತಾ ಪ್ರಶಸ್ತಿ ನಮ್ಮ ಈ ಸಮಾರಂಭದ ಮಕ್ಕಳು ಸತ್ಯನಾರಾಯಣ ಪೂಜೆದ ಮಂಗಳಾರತಿ ದುಂಬು
ನಮ್ಮ ತುಳುನಾಡ ಸಮ್ಮೇಳನ ತುಳು ಸಮ್ಮೇಳನ ಸಂಸ್ಥಾನದ 23ನೇ ತುಳು ಐಶಿರ ನೆತ್ತ ದುರ್ಗಾವ ಆದಿತ್ಯ ಡಾಕ್ಟರ್ ವಸಂತ್ ಕುಮಾರ್ ಕಲ್ಲ பெரிய ಪತ್ರಕರ್ತೆ ಆಕಾಶವಾಣಿ ಇದು ಸುಮಾರು ಮಸ್ತ್ ವರ್ಷ ಬೆಂದನಾರೆ ತುಳು ಮಸ್ತ್ ಸೇವೆ ಮಾಡ್ತಾರೆ ಆದ್ರೆ ಉತ್ತಾರದ ನೆಲೆಗೆ ಪರಪೂಜ್ಯ ಸ್ವಾಮೀಜಿಯರನ್ನ ಪರವಾದ ಶ್ರೀದ ಶ್ರೀಯುತ ಸದಾವ್ ಶಿವಶಕ್ತಿ ಕುಳು ಕನ್ಯಾ ಶ್ರೀಯುತ ದಯಾನಂದ ನಮ್ಮ ತುಳು ಸಮ್ಮೇಳನದ ಗುರುಕಾರ್ಯ ಡಾಕ್ಟರ್ ಅನಂತ ಕೃತಜ್ಞತೆ ಮಾಡೋದಿಲ್ಲ. ಅಂಜಲಿ ಡಾಕ್ಟರ್ ಸುರೇಶ್ ಎಸ್ ರಾವ್ ಬಾರಿ ಕೊರಡೆ ಪಾದರಿಯಲ್ಲಿ ನಮ್ಮ ಸಂಸ್ಥಾನದ ಬಗ್ಗೆ ಯಾರಿಗೆ ಮಸ್ತ್ ಗೌರವವನ್ನು ತೋರಿಸಿದೆ, ಸ್ವಾಮೀಜಿಯ ಬಗ್ಗೆ ಮಸ್ತ್ ಗೌರವವನ್ನು ಪಡೆದಿದೆ. ಆರೆಲ್ಲ ಸಂಸ್ಥಾನದ ಪರವಾದ ಪ್ರೀತಿದ ವಂದನಾ ಅಂಜನೆ ನಮ್ಮ ಮಾಲಾಭಿನರಾಯನ ಶ್ರೀಯುತ ವಾಮಯ ಶೆಟ್ಟಿ, ಶ್ರೀಯುತ ದಯಾನಂದ ಹೆಗಡೆ, ಶ್ರೀಯುತ ಎ ಸುರೇಶ್ ರೈ ಮೇರೆಗಳ ಸೊಲ್ಮೆ ಸಂದಾಮದಲ್ಲ ನಮ್ಮ ತುಳು ಸಿರಿ ಮಾನಾದಿಯನ್ನು ಪಡೆದ ವಿದ್ವಾನ್ ಬಾಬುರೈ ಶತಾಯುಷಿ ಕಾಸರಗೋಡು ಅಂಜನೆ ಡಾಕ್ಟರ್ ಸಾಯಿ ಗೀತಾ ಲೋಕೂರು ಗುರು, ಶ್ರೀಯುತ ಎಸ್ ಪಿ ಜಯರಾಮ್ ರೈ, ಶ್ರೀಯುತ ಸುಧಾಕರ್ ಶೆಟ್ಟಿ ಹೆಸರಾರ, ಶ್ರೀಯುತ ರಾಮಣ್ಣ ಗೌಡ ಕಣಿಯೂರು
ಕಳೆದ ಲಲಿತಾ ಪಂಚಮಿ ಮಹೋತ್ಸವದಂದು ಸಂಸ್ಥಾನದಲ್ಲಿ ತುಳು ನಾಟಕೋತ್ಸವ, ತುಳು ನಾಟಕ ಪಂಥದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪೂರ್ಣವಾಗಿ ಸಂಯೋಜನೆ ಮಾಡಿದವರು ನಮ್ಮ ದಕ್ಷಿಣ ಕನ್ನಡದಿಂದ ಸಾಂಸ್ಕೃತಿಕ ರಾಯಭಾರಿಯಾಗಿ ಕೆಲಸ ಮಾಡ್ತಿರುವಂಥ ಶ್ರೀಯುತ ಕದ್ರಿ ನವನೀತ ಶೆಟ್ಟರು ಇಂಗ್ಲಿಷ್ ಪ್ರಿಂಟ್ ಮಾಧ್ಯಮದಲ್ಲಿದ್ದವರು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಮಾಧ್ಯಮ ಟಿವಿ ಮಾಧ್ಯಮ ನಮ್ಮ ಕೂಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಈ ಎಲ್ಲ ಕಾರ್ಯಕ್ರಮದ ಸುಧಾರಿಕೆ ಮಾಡಬೇಕು, ಈ ಒಂದು ಪ್ರಶಸ್ತಿ ಪ್ರದಾನ ಸುಧಾರಿಕೆಯನ್ನು ಮಾಡಬೇಕಂತೇಳಿ ಶ್ರೀಯುತ ಕದ್ರಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾಟಕೋತ್ಸವ ತುಳು ನಾಟಕ ಪಂಥದ ಇನಾಮಿರುವ ಶ್ರೀ ಮಂಜು ವಿಠಲ ಮಹಾಬಲೇಶ್ವರ ಹೆಬ್ಬಾರ್ ಒಕ್ಕ ಮಧು ಪಂಡಿಯರ ಕಲ್ಲಡ್ಕ ಮತ್ತು ವೇದಿಕೆಗಳು ಪೂಜ್ಯ ಮಾತಾಜಿ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದರು. ಪೂಜ್ಯ ಒಡಿಯೂರು ಸ್ವಾಮೀಜಿಲಿನ ಈ ಪರಿಕಲ್ಪನೆದ ಲೆಕ್ಕ ತುಳು ನಾಟಕ ನಮ್ಮ ತುಳು ಭಾಷೆ ಸಂಸ್ಕೃತಿಗೆ ಕೊಟ್ಟಿನ ಆ ದೇಣಿಗೆ ನೆನಪುಗೊಂಡು ತುಳು ಚಾರಿತ್ರಿಕ ಸಾಮಾಜಿಕ ಪೌರಾಣಿಕ ನಾಟಕಗಳನ್ನೇ ಈ ಪಂಥಕ್ಕೆ ಒಡ್ಡಿಯಾದ ಪೆದ್ದ ಬೇತ ಕಲಿತ ತಂದರನ್ನೇ ಒಡಿಯೂರು ಕ್ಷೇತ್ರಕ್ಕೆ ಬರ್ಪಾದೆ ಆತ್ರೇಯ ಮಂಟಪಡೆ ಈ ರಾಜಾಂಗಣೆ ನಾಟಕ ಪಂಥ ಡಿಸೆಂಬರ್ 1ನೇ ತಾರೀಕಿಂದ 6ನೇ ತಾರೀಕು ಆಜಿ ದಿನ ನಾಟಕ ಪಂಥ ನಡೆದಿರುತ್ತದೆ. ಒಟ್ಟು 14 ನಾಟಕಗಳು ಈ ನಾಟಕ ಪಂಥದ ಪಾಲ್ಪಡುತ್ತದೆ. ಅಗ್ಲೆಗೆ ಇನ್ನೇ ಇನಾಮ ಪಟ್ಟು ನಂಚಿನಲ್ಲಿ ಪೂಜ್ಯ ಒಡಿಯೂರು ಸ್ವಾಮೀಜಿನ ಉಪಸ್ಥಿತಿಯಲ್ಲಿ ಬೆನ್ನೇರಿನ ಸಮಕ್ಷದ ಇನಾಮ ಪಟ್ಟು ನಂಚಿನ ಲೇಸು ಮತ್ತೆ ಪ್ರಥಮ ದ್ವಿತೀಯ ತೃತೀಯ ಸುರುತ್ತ 2ನೇ ಮತ್ತು 3ನೇ ಇನಾಮ ಅಂತಂದ್ರೆ ವೈಯಕ್ತಿಕ ಇನಾಮಲ ತಂಡಲೆಗೊಂಡು ವ್ಯವಸ್ಥೆಯ ದೃಷ್ಟಿಗೆ ಸುರುಕು ಪ್ರಥಮ ದ್ವಿತೀಯ ತೃತೀಯ ಈ ಮೂಜಿ ಇನಾಮದ ಕುರಿತು ಬೊಕ್ಕದ 13 ತಂಡಗಳೇ ವೇದಿಕೆಗೆ ಎಪ್ಪುವ ಆ ತಂಡಕ್ಕೆ ತೆಗೆದಿನ ಬಹುಮಾನ ಅಂತ ಒಟ್ಟಿಗೆ ಆ ತಂಡಕ್ಕೆ ನಂಚಿನ ವೈಯಕ್ತಿಕ ಬಹುಮಾನ ಒಂದೇ ಸತಿ ವಿತರಣೆ ಪಠ್ಯ ತಪ್ಪಿಂದ ಈ ನಾಟಕ ಒಂದನ್ನು ಗೊಬ್ಬಿನಗಳು ಚಿ ಶ್ರೀನಿವಾಸರಾಜು ಆರವರೆಗಿನ ಹಳಿಯ ಮೇಲಿನ ಸಂದು ರೈಲ್ವೆ ಕಾರ್ಮಿಕನ ಬದುಕಿನ ಚಿತ್ರಣದ ಒಂದು ನಾಟಕ ಮುಂದಿನ 9ನೇ ಗಾಡಿ ತುಳುಕು ಅನುವಾದ ಮಾಡಿದ್ದೇವೆ. ಈ ನಾಟಕ ನೆಟ್ಟು ಈ ಕೂಟಡಿ ಹೆಚ್ಚಿನ ಕಲಾವಿದರು ಒಂದೇ ಕುಟುಂಬದ ಸದಸ್ಯರ ಮನೆ
ಉತ್ತಮ ರಂಗವಿನ್ಯಾಸದ ನಾಟಕ ಪಂಪಿನಂಚಿನ ಪ್ರಶಸ್ತಿ ಪಂಡೆ ತತ್ವದ ನಾಟಕ ಇಟ್ಟಿದೆ. ಅಮ್ಮು ಪಾತ್ರ ಮಲ್ದಿನ ಅಕ್ಷತಾ ಮುದ್ರಾಡಿ ಅದಕ್ಕೆ ಮೆಚ್ಚುಗೆ ಪಡೆದ ನಟಿ ಪ್ರಶಸ್ತಿ. ಅಂಚನೆ ರಾಮಕ್ಕನ ಪಾತ್ರ ನಿರ್ವಹಣೆ ಮಲ್ದಿನ ಸುಗಂಧಿ ಉಮೇಶ್ ಕಲ್ಮಾಡಿ ಅದಕ್ಕೆ ಉತ್ತಮ ಪೋಷಕ ನಟಿ ಪ್ರಥಮ ಪ್ರಶಸ್ತಿ ತೆಗೆದಿದೆ. ಅಂಚನೆ ರಂಗಣ್ಣನ ಅಭಿನಯ ಮಲ್ದಿನ ಸುಕುಮಾರ್ ಮೋಹನ್ ತಂಡದ ಉತ್ತಮ ನಟ ಪ್ರಶಸ್ತಿ ಗೆದ್ದಿದೆ. ಈ ತಂಡದ ಕಲಾವಿದರು ವೇದಿಕೆ ಬರ್ತದೆ ಇನಾಮ್ ನೀಡುವುದು ವಿನಂತಿ. ಒಂದು ತಾಟಿ ಕೊಟ್ಟಕ್ಕೆ ಅಭಿನಂದನೆ ಕೊಟ್ಟೆ. ಆ ತಂಡದಕ್ಕೂ ಒಬ್ಬ ಸೇರಿದ್ದಾರೆ. ತೀರ್ಪುಗಾರರೇ ಈ 14 ನಾಟಕನೇ ತುಳಿತದೆ ತೀರ್ಪು ಕೊಟ್ಟೇವೆ. ವೇದಿಕೆಡೆ ವಿನ್ನರ್ನ ತುಳಿಯದೆ ಅಂಚನೆ ಭೋಜನ ಆತಿಥಿ ಹೆಚ್ಚಿನ ಕೆಲನ ಅಂಚಾದೆ ಚುಟುಕಾದ ತೀರ್ಪುಗಾರನಕ್ಕೂ ಅದನ್ನ ಅಭಿಪ್ರಾಯನ ತೆರಿಪಾವರು ತೀರ್ಪುಗಾರನ ಪರವಾದ ಮಂಜು ಬಿಟ್ಟ. ಆದರೆ ವಿಶೇಷವಾದ ಅಲ್ಪರ ಆಭರಣ ಅಲ್ಪರ ಆಭರಣ ಈ ಕಾರ್ಯಕ್ರಮ ಮಂಗಲ ವಿಶೇಷವಾಗಿದೆ. ತನ್ನ 75 ವರ್ಷದ ಈ ಥರದ ಈ ಕಾರ್ಯಕ್ರಮ 15 ನಾಟಕಗಳಲ್ಲಿ 6 ದಿನ 3 ನಾಟಕಗಳ ಬಂದಿದ್ದ ಒಂದು ಕ್ಷೇತ್ರದ ಈ ಕಾರಣ ಪರಮಪೂಜ ಸಾಧ್ಯ. ಈ ಸ್ಪರ್ಧೆಗಳ ಅವರಿಗೆ ಭಾಷೆ ಇರ್ತದೆ. ತುಳು ಭಾಷೆ ಬೆಳೆದು ತುಳು ಭಾಷೆಗೆ ಸರಿಯಾದ ತುಳು ಕಲಾವಿದರು ಗ್ರಾಮೀಣ ಪ್ರದೇಶ ಕಲಾವಿದರಿಗೆ ಆ ಕಡೆಗೆ ಒಳ್ಳೆಯ ಕರೆಯಲ್ಪಟ್ಟ ಅವಕಾಶ ಮಾಡ್ತಾರೆ. ವಿಶೇಷವಾಗಿ ದೇಶ ಮುಗಿತಾರೆ 40 ನಿಮಿಷ ಭಾಷಣ ತಾಯಿ ಪಾತ್ರಕ್ಕೆ ಬಂದ 14 ತಂಡದ ನಾಟಕ ಮುಗಿಸ್ತಲ್ಲ ನಾಟಕದ ನಮೂನೆ ನಾಟಕದ 14 ತಂಡ ಬೆಟ್ಟಿದ್ದಲ್ಲ ಪ್ರತಿಯೊಂದು ತಂಡದ ಶಿಸ್ತುಬದ್ಧವಾಗಿರ್ತದೆ. ಒಂದೊಂದು ನಾಟಕದ ಶಬ್ದ ನಾಟಕದ ಅಸಭ್ಯವಾದ ತೋರ್ಪಡಿಗೆ ಮತ್ತು ನಾಟಕಗಳು ಕೂಡ ಇವರು ಧಾರ್ಮಿಕ ಒಂದು ವ್ಯವಸ್ಥಿತವಾದ ಹೋಲುವುದು ಅಚ್ಚುಕಟ್ಟಾಗುತ್ತೆ. ಒಂದು ಎಕ್ಸಾಂಪಲ್ ನಾಟಕದ ಚಪ್ಪಲ್ ಕಥಾನಾಯಕಿಯಾದ ರಡ್ಡನೇ ಇನಾಮ, ಕಥಾನಾಯಕ ರಾಜಾದ ಅಭಿನಯ ಮತ್ತಿನ ಯುವ ಶಕ್ತಿಗೆ 3ನೇ ಇನಾಮ, ಖಳನಾಯಕ ಶಂಕರಾದ ಅಭಿನಯ ಮತ್ತಿನ ಪ್ರತೀಕ್ ಸಾಲ್ಯಾನ್ 2ನೇ ಇನಾಮ, ಮೋಹನ್ನ ಪಾತ್ರ ನಿರ್ವಹಣೆ ಮತ್ತಿನ ಸಂದೀಪ್ ಶೆಟ್ಟಿ ರಾಯ್ ತಂಡದ ಉತ್ತಮ ನಟ ಪ್ರಶಸ್ತಿಗೆ. ಅಂಚನೆ ಮಾರಪ್ಪನ ಪಾತ್ರ ಮಲ್ಲಿನ ಪ್ರವೀಣ್ ಮಲ್ಕಮೆ ಮೆಚ್ಚುಗೆ ಪಡೆಯಿನ ಪಾತ್ರ. ಈ ಇನಾಮನ್ನ ಒಟ್ಟಿಗೆ ಕೊಡುವ ವೈಯಕ್ತಿಕ ಬಹುಮಾನಗಳು. ವೈಯಕ್ತಿಕ ಬಹುಮಾನ ಫಲಕದ ಒಟ್ಟಿಗೆ ನಗದು ಬಹುಮಾನಗಳು. ಕಲಾಶ್ರೀ ಬೆಂದ್ರ ಕುಸಲದ ಕಲಾವಿದೆ. ನಾಲೈ ಮಂಗುರುಜಿ ನಾಟಕ ಅಶ್ವಿನಿ ಸುವರ್ಣ ಅದಕ್ಕೆ ಕಥಾನಾಯಕಿಯಾದ 2ನೇ ಇನಾಮ, ಯುವರಾಜ್ ಶೆಟ್ಟಿಗೆ ಕಥಾನಾಯಕಿಯಾದ 3ನೇ ಇನಾಮ, ಖಳನಾಯಕಿ ಶಂಕರನ ಪಾತ್ರ ನಿರ್ವಹಣೆ ಮತ್ತಿನ ಪ್ರತೀಕ್ ಸಾಲ್ಯಾನಿಗೆ 2ನೇ ಇನಾಮ, ಮೋಹನ್ನ ಪಾತ್ರ ಮಲ್ಲಿನ ಸಂದೀಪ್ ಶೆಟ್ಟಿ ರಾಯ್ ಅವರಿಗೆ ತಂಡದ ಉತ್ತಮ ನಟ ಪ್ರಶಸ್ತಿ. ಅಂಚನೆ ಮಾರಪ್ಪ ಪಾತ್ರ ಮಲ್ಲಿನ ಪ್ರವೀಣ್ ಮಲ್ಕಮೆಗೆ ಮೆಚ್ಚುಗೆದ ಪಾತ್ರ. ಈ 4 ಮಂಗುರುಜಿ ನಾಟಕ 3 ಗಂಟೆದ ನಾಟಕ. ಅವೇನು ಸ್ಪರ್ಧೆಗೆ ಓಡಾದ್ರೆ 2 ಗಂಟೆಗೆ ಮುಂದಾದ್ರೆ ಹಾಗೆಲ್ಲ ಎಣ್ಣೆ ಕಾಮಿಡಿ ಸೀನ್ ಕೂಡ ಕೊಡ್ತೇವೆ. ಮತ್ತೆ ಸ್ವಾಮೀಜಿಯಲ್ಲಿ ಎದುರು ಈ ನಾಟಕ ಹೋಗ್ಬೋದು ಅಂಚಾದ್ರೆ ವೇದಗಳಿಗೆ ಹೋಗಿಡಕ್ಕೆ 3 ಒಬ್ಬರ ಆಫಿ ಮಾಡಿದ್ರೆ ಆ ನಾಟಕಕ್ಕೆ ಕತ್ತರಿ ಬಾರದೆ ಪ್ರದರ್ಶನ ಮಾಡಿ ಕೊಡೋರು ಅಭಿನಯ ಮಾಡಿದ ಈ ತಂಡದ ಕಲಾವಿದರಿಗೆ ಅಭಿನಂದನೆ. ಗಳಿಗೆ ಕಲಾವಿದರು ಗೌಡಪೇಟೆ ಬಾಗಿ ದೆಪ್ಪುಚ್, ರಮೇಶ್ ಆಚಾರ್ಯ ಗೌಡಪೇಟೆ ಉತ್ತಮ ನಿರ್ದೇಶನ ತೃತೀಯ ಪ್ರಶಸ್ತಿ. ದೇಜಪ್ಪ ಮಾಸ್ಟರ್ ಪಾಠ ಮಂದಿರ ಅಶೋಕ್ ಆಚಾರ್ಯ ಅವರಿಗೆ ಪೋಷಕ ನಟೆಯಾದ ಪ್ರಥಮ ಬಹುಮಾನ. ಪಾಂಡುವಾದ ನಟನೆ ಮಲ್ಲಿನ ರಮೇಶ್ ಆಚಾರ್ಯ ಉತ್ತಮ ಹಾಸ್ಯ ನಟ 2ನೇ ಇನಾಮ ಹೊಂದಿದೆ.
ಅಂಚನೆ ಆದಿಶೇಷನ ಪಾತ್ರ ನಿರ್ವಹಣೆ ಮಾಡಿದ ರಾಮಚಂದ್ರ ಶೆಟ್ಟಿಗಾರ್ ತಂಡದ ಉತ್ತಮ ನಟ ಪ್ರಶಸ್ತಿ ಎಂದಿದೆ. ಈ ತಂಡದ ಚಿತ್ರದ ಬಗ್ಗೆ ಮಂಗಳ ಕಲಾವಿದೆ ಮಂಗಳಾಗಿದೆ. ಕಟ್ಟೆದ ಗುಡಿಗೆ ಕೈಗೂಡಲೇ ರಚನೆ ಮತ್ತು ನಿರ್ದೇಶನ ಅಶೋಕ್ ಶೆಟ್ಟಿ ಅಂತ ಮಗಳು. ಗುಡಿಗ ದೈವದ ನಂಬಿಕೆದ ಮಹಿಮೆಯನ್ನು ತೋಜಾವನ ನಾಟಕ. ಹೊರಗಲ್ಪೆಯಾದ ಅರುಣ್ ಶೆಟ್ಟಿ ಜಪ್ಪು ಪೋಷಕ ನಟ ದ್ವಿತೀಯ ಪ್ರಶಸ್ತಿ. ಉತ್ತಮ ಖಳನಾಯಕ ಪ್ರಶಸ್ತಿಯನ್ನು ಫೈನಾನ್ಸ್ ರಾಜೆಯಾಗಿದೆ ನಜೀರ್ ಕೊಣಾಜೆ. ಖಳನಾಯಕನ ಪಾತ್ರದ ತೃತೀಯ ಬಹುಮಾನ. ಅಂಚನೆ ಕಥಾನಾಯಕಿ ನಮಿತಾ ಅಲವೆ ತಂಡದ ಉತ್ತಮ ನಟಿ ಪ್ರಶಸ್ತಿ. ಕಟ್ಟೆದ ಗುಡಿಗೆ ಕೈಬಿಡಲೇ ಈ ನಾಟಕ ಗುಳಿಗನ ಪುದರದ ಸುರುಳ ನಾಟಕ ಮೊದಲು ಈ ತಂಡದ ಗುರುಬಿದಿನ ನಾಟಕ. ಮೂವಿ ಕಲಾವಿದೆಲ್ಲ ಉಳ್ಳೇದು. ಕೊರಗಪ್ಪನ ಪಾತ್ರ ನಿರ್ವಹಣೆ ಮಾಡಿದ ಅರುಣ್ ಶೆಟ್ಟಿ ಹಾಗೆ ಅದಕ್ಕೆ ಪೋಷಕ ನಟ ದ್ವಿತೀಯ ಪ್ರಶಸ್ತಿ. ಉತ್ತಮ ಖಳನಾಯಕ ತೃತೀಯ ಪ್ರಶಸ್ತಿನೇ ಫೈನಾನ್ಸ್ ರಾಜ ಪಾತ್ರ ನಿರ್ವಹಣೆ ಮಾಡಿದ ನಜೀರ್ ಕೊಣಾಜೆ ಕೊಟ್ಟಿದೆ. ಕಥಾನಾಯಕಿ ನಮಿತಾ ಅಳಪೆ ತಂಡದ ಉತ್ತಮ ನಟಿ ಪ್ರಶಸ್ತಿ ನೀಡಿದೆ. ಅಹಲ್ಯ ನಾಟಕ ಸಂಗಮ ಕಲಾವಿದೆ ಕುಲ್ಲ. ಇದು ಈ ಕೂಟದ ಬಗ್ಗೆ ಪೌರಾಣಿಕ ನಾಟಕ ಇದ್ದೀನಿ. ಕಪಿಲ್ ನಮನೇಶ್ ಶೆಟ್ಟಿ ರಚನೆ, ನಾಗೇಶ್ ದೇವಾಣಿಗ ನಿರ್ದೇಶನದ ಈ ನಾಟಕ ಅಹಲ್ಯ ಪಾತ್ರಧಾರಿ ಮಹಿಮಾ ಬೊಕ್ಕ ದೇವೇಂದ್ರನ ಪಾತ್ರ ಮಲ್ತಿನ ದಿನೇಶ್ ಕುಂಬ ತೀರ್ಪುಗಾರನ ಮೆಚ್ಚುಗೆ ಪಡೆಯಿನ ಕಲಾವಿದರು ದಿನೇಶ್ ಕುಂಬ ಈ ತಂಡದ ಸಂಯೋಜನೆ ಮಲ್ತಿನ
ಕಥಾನಾಯಕಿ ಸ್ವಾತಿ ಪಾತ್ರದ ಹರ್ಷಿತಾ ಜೋಗಿ ವಿತರಣಕ ತಂಡದ ಉತ್ತಮ ನಟಿ, ನಿತಿನ್ ಹೊಸಗಡಿ ಮೆಚ್ಚುಗೆ ಪಡೆಯ ಧ್ವನಿ ಮುದ್ರಿತ ನಾಟಕ ನೆಚ್ಚಿನ ಒಂದು ನಾಟಕ ಪರಮಾನಂದರಿ ಸಾಲ್ಯಾನ್ ಬರೆದ ನಿರ್ದೇಶನ ಮಧ್ಯದ ನಾಟಕದ ಅಪ್ಪಗ ದಾರಕನ ಪಾತ್ರ ನಿರ್ವಹಣೆ ಮಾಡಿದ ವ್ಯಕ್ತಿ ಬಲಿನಗಳು ಸುರಕ್ಷಾ ಶೆಟ್ಟಿ ಒಬ್ಬ ಸುನೀಕ್ಷಾ ಶೆಟ್ಟಿ. ಒಂದು ಜೋರು ದಾಟಿ ಕೊಟ್ಟೆ ಆ ಪಕ್ಕಕ್ಕೆ ಕಾರ್ಯಭೂತದ ಸಾಹಿತ್ಯ ಒಂದು ಅಪರೂಪದ ಒಂದು ಹೆಜ್ಜೆಗಾರಿಕೆಯ ಒಂದು ಹೊಸ ಹುಡುಗ ಜಾನಪದ ನೃತ್ಯನ ಅಪ್ಪಗ ದಾರಕನ ಪಾತ್ರ ನಿರ್ವಹಣೆ ಮಾಡಿದ ಸುರಕ್ಷಾ ಶೆಟ್ಟಿ ಒಬ್ಬ ಸುನೀಕ್ಷಾ ಶೆಟ್ಟಿ ಅಕ್ಕಿಲ್ಲ ತೀರ್ಪುಗಾರರು ಮೆಚ್ಚುಗೆಯ ಇನಾಮನ್ನು ಕೊಡ್ತೇವೆ. ಅಂಚನೆ ಸಾಹಿತ್ಯದ ಪಾತ್ರ ನಿರ್ವಹಣೆ ಮಾಡಿದ ಶ್ರೀನಿವಾಸ್ ಶೆಟ್ಟಿ ಬಿಟ್ಟದ ಶ್ರೀನಿವಾಸ್ ಶೆಟ್ಟಿ ತಂಡದ ಶ್ರೇಷ್ಠ ನಟ ಈ ಪದಿನಾಜಿ ನಾಟಕ ತಂಡದ ಆಂಜೋಡು ಕೊಟ್ಟೋಡು ಜೋಕು ಮಾತಾಡ್ತಾ ಇರ್ತೇವೆ. ಅಡ ಉಂಕಿ ತಂಡ ಸಂಪೂರ್ಣ ಮಹಿಳೆಯರೇ ನಚ್ಚಿನ ಉಂಕಿ ತಂಡ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವು ಶಾರದೋತ್ಸವ ನಾಡ ಹಬ್ಬ ಸಮಿತಿ ಮಹಿಳಾ ಘಟಕ ಕೈರಂಗಳ ಸೋಮನಾಥ್ ಉಚ್ಚಿಲಾರ ನಿರ್ದೇಶನದಲ್ಲಿ ಸ್ವರ್ಗೀಯ ಅನಂತರಾಮ್ ಬಂಗಾಳಿ ಬರೆದಿನ ದೇವು ಪೂಜಾ ನಾಟಕದ ಮಗಳು ಗೋಪಿಯರು ದುಗ್ಗಣ್ಣ ಕೊಟ್ಟಿನ ಪಾತ್ರ ನಿರ್ವಹಣೆ ಮಾಡಿದ ಚಂದ್ರಿಕಾ ಬಿ ಕೋಟ್ಯ ಕೈರಂಗಳ ತಂಡದ ಶ್ರೇಷ್ಠ ನಟಿ ಪ್ರಶಸ್ತಿ ಪಡೆದಿದೆ. ಚಂದ್ರಿಕಾ ಬಿ ಕೋಟ್ಯ ಕಲಾಗ್ರಾಮ ಕಲ್ಮಡ್ಕ ಡಾಕ್ಟರ್ ಶಿವರಾಮ ಕಾರಂತನ ಕಾದಂಬರಿ ಚೋಮನ ದುಡಿ ಆಧಾರಿತ ನಾಟಕನೇ ಸಾಯಿ ನಾರಾಯಣ ಕಲ್ಮಡ್ಕ ನಿರ್ದೇಶನ ಹೊಂದಿದೆ. ಚೋಮನ ಪಾತ್ರ ನಿರ್ವಹಣೆ ಮಾಡಿದ ಹೊನ್ನಪ್ಪ ಗೌಡರಿಗೆ ಮೆಚ್ಚುಗೆದ ಇನಾಮು, ರೈತನ ಪಾತ್ರ ನಿರ್ವಹಣೆ ಮಾಡಿದ ಸಾಯಿ ನಾರಾಯಣ ಕಲ್ಮಡ್ಕ ತಂಡದ ಶ್ರೇಷ್ಠ ನಟಿ. ಮುಖ್ಯಶ್ರೀ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ ಕೆಲ ಅಮರ ಸಂಗ್ರಾಮ ಸಾರಥ್ಯ 37 ಬ್ರಿಟಿಷರ್ನ ವಿರುದ್ಧದ ಆ ಕಾಲದ ಕ್ರಾಂತಿದ ಒಂದು ನಾಟಕ. ರಾಮೇಗೌಡನ ಪಾತ್ರ ನಿರ್ವಹಣೆ ಮಾಡಿದ ವಿಕಾಸ್ ತಂಡದ ಶ್ರೇಷ್ಠ ನಟಿ. ವಾಮನ ಬಾಳಿಗನ ಪಾತ್ರ ನಿರ್ವಹಣೆ ಮಾಡಿದ ಸಂತೋಷ್ ತೀರ್ಪುಗಾರರನ್ನ ಮೆಚ್ಚುಗೆ ಪಡೆಯಿತು. ಡಾಕ್ಟರ್ ಸಂಜೀವ ದಂಡಗೇರಿಯನ್ನ ಬಯ್ಯ ಮಂದಿಗೆ ಏಳು ಸಾಲ ಪ್ರದರ್ಶನ ಮುಂದೆ ಬರೆದಿನ ಗೊಪ್ಪಿನ ಗೊತ್ತು ಬಂದು ಆ ನಾಟಕ 5 ವರ್ಷದ ದುಃಖದ ನಾಟಕ. ಈ ಸಲ ಪೂರ್ತಿ ಕಲಾವಿದರು ಪೆರಡೂರು ರಮೇಶ್ ಆಚಾರ ಪೆರಡೂರು ಅಂತ ನಿರ್ದೇಶನದ ಪ್ರದರ್ಶನ ಮಾಡಿದ್ದೇವೆ. ಡಾಕ್ಟರ್ ಮಧು ಪಾತ್ರ ನಿರ್ವಹಣೆ ಮಾಡಿದ ರೋಹಿತ್ ಶೆಟ್ಟಿ ತಂಡದ ಶ್ರೇಷ್ಠ ನಟೆ. ಒಬ್ಬ ಶಾಂತಿ ಪಾತ್ರ ನಿರ್ವಹಣೆ ಮಾಡಿದ ರಶ್ಮಿತಾ ಮೆಚ್ಚುಗೆದ ಇನಾಮು ಗೆದ್ದಿದೆ. ಸರ್ಕಾರಿ ನೌಕರರ ಕಲಾ ಸಂಘ ಒಬ್ಬ ಸಾಂಸ್ಕೃತಿಕ ಸಂಘ ಮಂಗಳೂರು ಮಕ್ಕಳು ಸತೀಶ್ ಶೆಣೈ ನಿರ್ದೇಶನದ ಅಕ್ಕ ಮಹಾದೇವಿ ನಾಟಕದ ಬಗ್ಗೆಯಲ್ಲಿ ಅಲ್ಲಮ ಪ್ರಭು ನಾಟಕ ಅಭಿನಯ ಮಾಡಿದ ಸತೀಶ್ ಶೆಣೈ ಅವರಿಗೆ ತಂಡದ ಶ್ರೇಷ್ಠ ನಟೆ ಪ್ರಶಸ್ತಿ. 14 ನಾಟಕಗಳು ಪ್ರಥಮ ದ್ವಿತೀಯ ತೃತೀಯ ನೆಟ್ಟೆ 3ನೇ ಇನಾಮು ಎಂದಿನ ನಾಟಕ ಮೋಕೆದ ಕಾಪ ಬಾಲಕೃಷ್ಣ ಶಿವಾರ್ಲ ನೇರ್ಬಲಿನ ಕಾಪ ನಾಟಕಕ್ಕೆ 3ನೇ ಇನಾಮು ಸುಮನಸ ಕೊಡವೂರು ದಿವಾಕರ್ ಕಟೀಲ ನಿರ್ದೇಶನದ ಕಾಪ ನಾಟಕ ಗೋಪಿಯೇ. ನಾಟಕ ನಿರ್ದೇಶನ ದಿವಾಕರ್ ಕಟೀಲ್. ಉತ್ತಮ ನಿರ್ದೇಶಕ
ದ್ವಿತೀಯ ಬಹುಮಾನ. ಕರಿಯರ ಪಾತ್ರ ನಿರ್ಮಾಣ ಮಾಡಿದ ನಿತೀಶ್ ಕೋಟ್ಯ ಉತ್ತಮ ಪೋಷಕ ನಟ ಆದರೆ ತೃತೀಯ ಬಹುಮಾನ. ಕಥಾನಾಯಕ ಹಿರಿಯಾದ ಅಕ್ಷತ್ ಅಮೀನ್ ಉತ್ತಮ ಕಥಾನಾಯಕ ದ್ವಿತೀಯ ಪ್ರಶಸ್ತಿ. ಬಾನೆರೆ ಅಣ್ಣೆರೆ ಆಗಿ ಆದರೆ ಪ್ರವೀಣ್ ಚಂದ್ರ ತೋನ್ಸೆ ತಂಡದ ಮೆಚ್ಚುಗೆದ ನಟೆ ಇನಾಮಿದೆ. ಹೊರತಾಗಿ ಉಳ್ಳದು ಕಾಪ ತಂಡಗೆ ಸುಮನಸ ಕೊಡವರು ತಂಡಗೆ ಸದಾಶಿವ ಶೆಟ್ಟಿ ಕನ್ಯಾನ ಆದರೆ ಅಭಿನಂದನೆ ಮತ್ತು ನಾಟಕದ ನಿರ್ದೇಶನ ದಿವಾಕರ್ ಕಟೀಲ್ ಉತ್ತಮ ನಿರ್ದೇಶಕ ದ್ವಿತೀಯ ಬಹುಮಾನ. ಕರಿಯರ ಪಾತ್ರ ನಿರ್ಮಾಣ ಮಾಡಿದ ನಿತೀಶ್ ಕೋಟ್ಯ ಉತ್ತಮ ಪೋಷಕ ನಟ ತೃತೀಯ ಬಹುಮಾನ. ಬಾನೆರೆ ಅಣ್ಣೇರಿ ಪಾತ್ರ ಮಂದಿರ ಪ್ರವೀಣ್ ಚಂದ್ರ ತೋನ್ಸೆ ತಂಡದ ಮೆಚ್ಚುಗೆದ ನಟೆ. ಮೋಕೆದ ಮದಿಮಾಲೆ ಕಥಾನಾಯಕಿ ಚಂದ್ರಶೇಖರೆ ಶರತ್ ಶೆಟ್ಟಿ ಕೆಂಟೂರು ಪ್ರಥಮ. ಕಥಾನಾಯಕರು ಈ 14 ನಾಟಕಗಳಿಗೆ ಕಥಾನಾಯಕಿಯಾದ ಪ್ರಥಮ ಬಹುಮಾನ ಹಿಂದಿನ ಕಲಾವಿದೆ ಶರತ್ ಶೆಟ್ಟಿ ಕೆಂಟೂರು. ಶರತ್ ಶೆಟ್ಟಿ ಹೊರತುಲೆ 14 ನಾಟಕಗಳಿಗೆ ಕಥಾನಾಯಕನ ಪಾತ್ರದ ಸುರುತ್ತ ಇನಾಮು ಶರತ್ ಶೆಟ್ಟಿ ಕೆಂಟೂರು. ಕಥಾನಾಯಕಿ ಸಪ್ನ ಆದ್ರೆ ಶ್ರಾವ್ಯ ಶೆಟ್ಟಿ ಬನ್ನಂಜೆಯರಿಗೆ 3ನೇ ಇನಾಮು. ಶ್ರಾವ್ಯ ಶೆಟ್ಟಿ ಬನ್ನಂಜೆ. ಉತ್ತಮ ಹಾಸ್ಯ ನಟಿಯಾದ ಪ್ರಭಾಕರ್ ಆಚಾರ್ಯ ಗಂಗುನ ಪಾತ್ರ ಬಂದಿಲ್ಲ. ತಂಡದ ಉತ್ತಮ ನಟ ಧರ್ಮಣ್ಣೆಯಾದ ಪ್ರದೀಪ್ ಆಚಾರ್ಯ ಕೊಜಟ್ಟಿ. ಪ್ರದೀಪ್ ಆಚಾರ್ಯ ಕೊಜಟ್ಟಿ ಧರ್ಮಣ್ಣೆ.
ಖ್ಯಾತ ಸಾಹಿತಿ ನಮ್ಮ ತುಳುನಾಡದ ಪೂರ್ವ ವಿದ್ವಾಂಸೆ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಬರೆದಿನ ಗೋಂದೋಳು ಈ ನಾಟಕವನ್ನು ಬಿದ್ದು ಉಚ್ಚಿ ನಿರ್ದೇಶನದ ಜರ್ನಿ ಥಿಯೇಟರ್ ರಿಜಿಸ್ಟರ್ ಒಬ್ಬಿಯರು ಸುರುತ್ತ ಆ ಇಡೀ ತಂಡದಷ್ಟು ವೇದಿಕೆ ಬಂದಿದೆ ಈ ಗೋಂದೋಳು ನಾಟಕದ ಪ್ರದರ್ಶನ ಈ ಬಗ್ಗೆ ಗೋಂದೋಳು ನಾಟಕ ಒಟ್ಟು 6 ಪ್ರಶಸ್ತಿಯನ್ನು ಗೆದ್ದಿದೆ. ಉತ್ತಮ ನಾಟಕ, ಉತ್ತಮ ನಿರ್ದೇಶನ, ಉತ್ತಮ ಕಥಾನಾಯಕಿ, ಉತ್ತಮ ಖಳನಾಯಕ, ಉತ್ತಮ ಸಂಗೀತ ಅಂಚನೆ ಮೆಚ್ಚುಗೆ ಪಡೆದ ನಟೆ ಹರೀಶ್ ನಿಲಿಪ. ಉತ್ತಮ ನಿರ್ದೇಶನ ಬಿದ್ದು ಉಚ್ಚಿ. ನಿರ್ದೇಶನದ ಗೋಂದೋಳು ನಾಟಕ ಮಸ್ತ್ ಪ್ರದರ್ಶನ ಆಗ್ತದೆ. ಅವರದೇ ಉಂಟು. ಉತ್ತಮ ಕಥಾನಾಯಕಿ ದೇವೇನ ಪಾತ್ರ ಬಂದಿದ್ದಾರೆ ಶ್ರೀಮತಿ ಸತ್ಯ ಜೀವನ್ ಸೋಮೇಶ್ವರ. ಅಮೃತ್ ಸೋಮೇಶ್ವರನ ಮರ್ಮದ ಮೇಲೆ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಬರೆದಿನ ಗೋಂದೋಳು ನಾಟಕ ಬರೆದ ಕೆಲವು ದಶಕ ಬೆದಲೇಖ ತಂಡದಲ್ಲಿ ಈ ನಾಟಕ ಹೋಗುದೇ. ಜರ್ನಿ ಥಿಯೇಟರ್ ಈ ನಾಟಕನೇ ಒಂದು ವಿಶಿಷ್ಟ ರೀತಿಯಲ್ಲಿ ಬಾರಿ ಕೊಟ್ಟರು ಒಬ್ಬರು. ಉತ್ತಮ ಖಳನಾಯಕ ಹೆರ್ಗಡೆ ಈ ಪಾತ್ರದಲ್ಲಿನ ಸುನೀಲ್ ಪಲ್ಲಮದ ಬಗ್ಗೆ ಅನ್ನ ಬರವತೆ ಸುನೀಲ್ ಪಲ್ಲಮದ ಸಾಮಾನ್ಯವಾದ ನಾಟಕ ಪ್ರದರ್ಶನ ಆದಾಗ ಮಾತ್ರ ನಮ್ಮ ದೃಷ್ಟಿ ವೇದಿಕೆ ಆಗ ತೀರ್ಪುಗಾರರಿಗೆ ಸೇರಿದ್ರೆ ಪ್ರೇಕ್ಷಕರ ಮಾತ್ರ ಸ್ಟೇಜಿನ ಬಿಟ್ಟು ಸ್ಟೇಜಿನ ಎದುರು ಪದ ಪರದಿದ್ದ ಪೊಣ್ಣನ್ನು ಓದಿತ್ತು. ಆ ಪೊಣ್ಣು ಮೇಘನಾ ಗೋಂದೋಳು ನಾಟಕದ ಉತ್ತಮ ಸಂಗೀತ 14 ನಾಟಕಗಳಿಗೆ ಉತ್ತಮ ಸಂಗೀತ ಬಂದಿನ ವಿಭಾಗಗಳು. ಇಡೀ ನಾಟಕ ಮೇಘನ ಅದನ್ನ ಆ ಪದದ ಒಂದು ಕಂಟ್ರೋಲ್ ಇದ್ದೇನೆ ಒಬ್ಬರ ತಾಟಿ ಕೊಡುವುದಕ್ಕೆ ಅಭಿನಂದನೆ ಕೊಟ್ಟೆ. ಅಂಚನೆ ಈ ತಂಡದ ಕಾಂತು ಪಾತ್ರಧಾರಿ ಹರೀಶ್ ನಿಲಿಪಾಲ್ ಅವರಿಗೆ ಅದನ್ನು ಬರವಾದ ಜರ್ನಿ ಥಿಯೇಟರ್ 2 ಸುರುತ್ತ ಇನಾಮು 30,000 ನಗದು ಬಹುಮಾನದೊಟ್ಟಿಗೆ ಶಾಶ್ವತ ಫಲಕಗಳು. ಶ್ರೀ ದತ್ತ ಜಯಂತಿ ಮಹೋತ್ಸವ ಶ್ರೀ ದತ್ತ ಮಹಾಯಾಗ ಸಪ್ತಾಹದ ಕೊಟ್ಟರು 8ನೇ ದಿನ ಒಡಿಯೂರು ತುಳು ನಾಟಕೋತ್ಸವ ತುಳು ನಾಟಕ ಬಂದ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲಾ ಮಟ್ಟದ ಅಮೃತ್ ಸೋಮೇಶ್ವರ್ ಬರೆದಿನ ಬಿದ್ದು ಉಚ್ಚಿ ನಿರ್ದೇಶನದ ಗೋಂದೋಳು ನಾಟಕಕ್ಕೆ ಸುರುತ್ತ ಇನಾಮ. ಸ್ವಾಮೀಜಿಗಳು ಗೌರವಾರ್ಪಣೆ ಮಾಡುವುದರಲ್ಲಿ ಮಂಜು ವಿಟ್ಲ ಕಿರಿಯ ರಂಗನಟೆ ನಿರ್ದೇಶಕೆ ರಂಗಭೂಮಿಯ ಒಂದು ಸ್ಥಳೀಯ ಸಾಚಿಕಲಾಗಿದೆ. ನಾಟಕಗಳ ಅಭಿನಯ ಮಾಡಿದ್ದಾರೆ. ಬಯ್ಯ ಮಲ್ಲಿಗೆಲ್ಲ ಬಂದಿದೆ. ಹೊಸ ಲೆಕ್ಕ ನಾಟಕಗಳ ಅನುಭವ ಎತ್ತಿದ್ದಾರೆ. ಮಾತಾ ವಿಭಾಗ ಚಾರಿತ್ರಿಕ ಪೌರಾಣಿಕ ಸಾಮಾಜಿಕ ಈ ಮಾತಾ ಸ್ವರೂಪದ ನಾಟಕದ ಒಬ್ಬುದು ಬರೆದು ರಂಗ ವ್ಯವಸ್ಥೆ ಮಾಡ್ತದೆ, ನಿರ್ದೇಶನ ಮಾಡ್ತದೆ, ತಂಡ ಕಟ್ಟದೆ. ಮಹಾಬಲೇಶ್ವರ ವಿಭಾಗ ವೃತ್ತಿಗೆ ಅಧ್ಯಾಪನ ಅಲ್ಲ ಪ್ರವೃತ್ತಿಗೆ ಕೊಟ್ಟಿರೋದು ರಂಗಾಸಕ್ತಿ ರಂಗಭೂಮಿಯ ಆರಾಧನೆ ಮಾಡುತ್ತಾರೆ. ಮಾತಾ ಸ್ವರೂಪದ ನಾಟಕದ ಬಗ್ಗೆ ವಿಶೇಷ ಅನುಭವ ಇತ್ತಿನ ಜ್ಞಾನ ಸಂಪರ್ಕ ನಾಟಕ ತಂಡ ಕಟ್ಟದೆ ತಂಡದ ಪ್ರದರ್ಶನ ಹೊಸ ಹೊಸ ಕಲಾವಿದರ ಸೇರಿಕೆ ನಡೆಸುವ ಒಂದು
ಹೊಸ ವೃತ್ತ ನಾಟಕ ಕೊಡುಗಪ್ಪನ ಮಧು ಪಂಗೇರ ಕಲಟ್ಟ ತೀರ್ಪುಗಾರರಾದ ಸಹಾಯ